सर्वदेवैकवन्द्यः परमगुरुरभीष्टावप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणो हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवविष्णुहृदयाः तान् नमस्ते गुरून् मम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः ओष्ठाभिधानानकुलीदन्तैः परिवृता पविः सर्वस्यैवाच ईशाना चारुमामिह वादयेत वासुदेवा परिमेय सुधामन् शुद्धसदोदितसुन्दरिकान्ता धराधरधारणवेधुरधत्ता सौधृतिधीधृतिवेधृविधाता अधिकबन्धं ब्रन्धयबोधा चिन्दिपिदानं बन्धुरबद्धा ಸ್ವಸ್ತಿ ಅಸ್ತು. ಆಚಾರ್ಯರ ಕೃತಿ ದ್ವಾದಶ ಸ್ತೋತ್ರ ಎಲ್ಲರ ಮನೆ ಮಾತಾಗಿರುವ ಸ್ತೋತ್ರ. ಮನೆ ಮನೆಗಳಲ್ಲಿ ಅನುದಿನವೂ ಪಠಿಸುವಂತಹ ಸ್ತುತಿ. ಯಾವಾಗ ಪಠಣ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನೈವೇದ್ಯ ಮಾಡುವಾಗಲಂತೂ ನಿಶ್ಚಿತವಾಗಿ ಪಠಣ ಮಾಡುತ್ತಾರೆ. ಏನೋ ದ್ವಾದಶ ಸ್ತೋತ್ರಕ್ಕೂ ನೈವೇದ್ಯಕ್ಕೂ ಸಂಬಂಧ ಬಂದ್ಬಿಟ್ಟದು. ನೈವೇದ್ಯ ಅಂತಾದಾಗೆಲ್ಲ ದೇವರ ದ್ವಾದಶ ಸ್ತೋತ್ರ. ಯಾರೇ ದ್ವಾದಶ ಸ್ತೋತ್ರ ಹೇಳಿದ್ರು ನೈವೇದ್ಯ ನಡೆದೇನೋ ಅನ್ನೋ ಭ್ರಮೆ ಬರಬೇಕು, ಅಷ್ಟು ವ್ಯವಸ್ಥೆ. ಹಾಗಾಗಿ ದ್ವಾದಶ ಸ್ತೋತ್ರದಲ್ಲಿ ಆ ನೈವೇದ್ಯಕ್ಕೆ ಸಂಬಂಧಪಟ್ಟಿರುವಂತೆ ಏನಾದರೂ ಒಂದು ಇರಬೇಕು. ಇಲ್ಲ ಅದನ್ನು ಯಾಕೆ ಸಂಪ್ರದಾಯ ತಂದಿದ್ದಾರೆ ಅಂತ ಹುಡುಕ್ಬೇಕು. ಎರಡು ಕೆಲಸ. ಭಗವಂತನ ಪೂಜೆಯ ಕಾಲಕ್ಕೆ, ಭಗವಂತನಿಗೆ ಅನ್ನ ಸಮರ್ಪಣೆಯ ಮಾಡುವ ಕಾಲಕ್ಕೆ ಈ ಸ್ತೋತ್ರವನ್ನ ಹೇಳಬೇಕು ಅಂತಂದ್ರೆ ಅಂತಹ ಸ್ತೋತ್ರ ಎಷ್ಟು ಪರಮಾದ್ಭುತವಾದದ್ದು. ಈ ಸ್ತುತಿಯಲ್ಲಿ 12 ಅಧ್ಯಾಯಗಳಿದ್ದರಿಂದ 12 ಅಧ್ಯಾಯಗಳಲ್ಲಿ 4 ಅಧ್ಯಾಯಗಳನ್ನು ನೋಡಿ ಮತ್ತೆ 5ನೇ ಅಧ್ಯಾಯದ ಪ್ರಾರಂಭದಲ್ಲಿ ಇದ್ದೇವೆ. ಈ 5 ಅಧ್ಯಾಯಗಳಲ್ಲಿ 5ನೇ ಅಧ್ಯಾಯದಲ್ಲಿ 2 ಭಾಗ. ನಿನ್ನೆ ಹೇಳಿದೆ ಅದನ್ನು 2 ಭಾಗ ಅಂತ ಹೇಳಿದ್ದು. ಒಂದು ಭಾಗ ವಾಸುದೇವನ ಸ್ತುತಿ, ಇನ್ನೊಂದು ಭಾಗ ದ್ವಾದಶ ಮೂರ್ತಿ ಸ್ತೋತ್ರ ಅಂತ ಹೇಳಿದ್ದು. ಎಲ್ಲರೂ ಯಾರು ಪುಸ್ತಕವನ್ನು ತಂದಿದ್ದೀರಿ ಅವರು ಆ ಗ್ರಂಥದಲ್ಲಿ ನೋಡಿಕೊಳ್ಳ್ರಿ. ಅಕಸ್ಮಾತ್ ತರದೇ ಹೋದರೆ ಕೇಳಿ ನೆನಪಿಟ್ಕೊಳ್ಬೇಕಾದ ಅಂಶ ಏನು ಅಂದರೆ ವಾಸುದೇವನನ್ನ ಆಚಾರ್ಯರು ಸ್ತೋತ್ರ ಮಾಡಿದ ರೀತಿ ಏನು, ಕ್ರಮ ಏನು ಅಂತನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. 6 ಸಾಲುಗಳಿಂದ ವಾಸುದೇವನ ಸ್ತೋತ್ರವನ್ನು ಪ್ರತ್ಯೇಕ ಮಾಡಿ ಅನಂತರದಲ್ಲಿ ದ್ವಾದಶ ಮೂರ್ತಿ ಸ್ತೋತ್ರವನ್ನು ಮಾಡ್ತಾ ಇದ್ದ. ಕೇಶವ ನಾರಾಯಣ ಮಾಧವ ಅಂತ ತಿಳಿದುಕೊಂಡು ಸ್ತೋತ್ರ ಆಗ್ತಾರೆ.
ನಿನ್ನೆ ಹೇಳುವಾಗ ನಾನು ವಾಸುದೇವನ ಸ್ತೋತ್ರದ 4 ಸಾಲುಗಳ ಅರ್ಥವನ್ನು ಹೇಳಿ ಕೊನೆ 2 ಸಾಲುಗಳನ್ನು ಮಾತ್ರ ಉಳಿಸಿದ್ದೆ. ಇವತ್ತು ಆ ಕೊನೆ 2 ಸಾಲುಗಳ ಅರ್ಥವನ್ನು ತಿಳಿಯುವ ಪ್ರಯತ್ನ. ಅಧಿಕ ಬಂಧಂ ರಂಧಯ ಬೋಧಾತ್ ಚಿಂದಿ ಪಿಧಾನಂ ಬಂಧುರ ಮಧ್ಯ. ಈ 2 ಸಾಲುಗಳಲ್ಲಿ ವಾಸುದೇವನನ್ನ ಸ್ತೋತ್ರ ಮಾಡುವಾಗ ಹೇಗೆ ಮಾಡಬೇಕು ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಸಾಮಾನ್ಯವಾದ ಅರ್ಥವನ್ನ ನೀವೆಲ್ಲರೂ ಅನುವಾದ ಭಾಗದಲ್ಲಿಯೇ ಓದಿ ಅರ್ಥ ಮಾಡಿಕೊಳ್ಬೇಕು, ಅದಕ್ಕೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲಿರೋ ಮಾತು ಇಷ್ಟು: ಬಂಧಂ ರಂಧಯ ಬೋಧಾತ್, ಬಂಧನವನ್ನ ಬಿಡಿಸು ಜ್ಞಾನದಿಂದ, ಬಂಧನವನ್ನ ಸುಟ್ಟು ಹಾಕು ಜ್ಞಾನದಿಂದ. ಅಧಿಕಂ ಬಂಧ ರಂಧಯ ಬೋಧಾತ್. ರಂಧಯ ಅಂತನ್ನುವ ಶಬ್ದಕ್ಕೆ ಸುಡು ಅಂತ ಅರ್ಥ. ಬಂಧ ಅಂತನ್ನೋ ಶಬ್ದಕ್ಕೆ ಗೊತ್ತು ನಮಗೆ, ಬಂಧನ. ನಮ್ಮ ಬಂಧನವನ್ನೆಲ್ಲ ನೀನು ಸುಟ್ಟಾಕು. ಹೇಗೆ ಸುಟ್ಟು ಹಾಕಬೇಕು ಅಂತಂದ್ರೆ ಜ್ಞಾನದಿಂದ ಸುಟ್ಟಾಕು ಅಂತ ಹೇಳ್ತಾ ಇದ್ದ. ಇದೊಂದು ವಿಚಿತ್ರ. ಇದು ಯಾರಾದ್ರೂ ಬೆಂಕಿಯಿಂದ ಸುಟ್ಟಾಕು ಅಂತ ಹೇಳ್ತಿರ್ತಾರೆ. ಸುಡ್ಲಿಕ್ಕೆ ಬೆಂಕಿ ಅಲ್ಲದೆ ಇನ್ನೊಂದು ಸಾಮಗ್ರಿ ಇಲ್ಲ ನಮ್ಮ ಕಡೆಗೆ. ಎಲ್ಲಿಯೇ ಲೋಕದಲ್ಲಿ ಯಾವುದನ್ನಾದ್ರೂ ವಸ್ತುವನ್ನು ಸುಟ್ಟಿದ್ದಾರೆ ಅಂದ್ರೆ ಬೆಂಕಿಯಿಂದಲೇ ಸುಟ್ಟಿದ್ದಾರೆ ಅಂತ ಹೇಳಬೇಕು. ಅದರ ಹೊರತಾಗಿ ಇನ್ಯಾವುದರಿಂದಲೂ ಸುಟ್ಟಿದ್ದಾರೆ ಅಂತ ಇಲ್ವೇ ಇಲ್ಲ. ಅದಕ್ಕೆ ಇನ್ನೊಂದ್ಸಲ ಟ್ರೈ ಮಾಡು, ಬೇರೆ ನೆಟ್ವರ್ಕ್. ಅದಕ್ಕೆ ಜ್ಞಾನದಿಂದಲೇನೆ ಬಂಧವನ್ನ ಸುಡು ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಈಗ ಜ್ಞಾನದಿಂದ ನಮ್ಮ ಬಂಧನವನ್ನ ಸುಡು ಅಂತ ಹೇಳಬೇಕಾಗಿದ್ರೆ ಒಂದೋ ನಮ್ಮ ಬಂಧನ ಕಟ್ಟಿಗೆ ಆಗಿರ್ಬೇಕು, ಇಲ್ಲವೋ ಜ್ಞಾನ ಬೆಂಕಿ ಆಗಿರ್ಬೇಕು. ಯಾವುದಾದ್ರೂ ಒಂದು ಅವಕಾಶ ಇರ್ಬೇಕು. ಈಗ ಇಲ್ಲದೆ ಇದ್ರೆ ದಾರಿ ಇಲ್ಲ. ಸುಡ್ಲಿಕ್ಕೆ ಇರಬೇಕಾದದ್ದು ಯಾವುದು? ಇಂಧನ. ಆ ಇಂಧನ ಇದ್ರೇನೆ ಸುಡ್ಲಿಕ್ಕೆ ಸಾಧ್ಯ ಇದೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ಅಂಥದ್ದು ಆಚಾರ್ಯರು ಸ್ತೋತ್ರ ಮಾಡುವಾಗ ಬಂಧನವನ್ನ ನೀನು ಸುಡು ಅಂತ ಹೇಳಬೇಕಾದಾಗ ಕೇವಲ ಸುಡು ಅಂತ ಹೇಳಲಿಲ್ಲ, ಯಾವುದರಿಂದ ಸುಡಬೇಕು ಅಂತ ಬೇರೆ ಹೇಳ್ತಾ ಇದ್ದಾರೆ. ಜ್ಞಾನದಿಂದ ನಮ್ಮ ಬಂಧನವನ್ನ ಸುಡುವಂತ. ಸರಿ, ಜ್ಞಾನದಿಂದ ನಮ್ಮ ಬಂಧನವನ್ನ ಸುಡುವಂತಂದ್ರೆ ಜ್ಞಾನ ಏನಾಗಬೇಕು? ಇವಾಗ ಬೆಂಕಿ ಆಗಬೇಕು. ಜ್ಞಾನವನ್ನ ಬೆಂಕಿ ಅಂತ ಕರೆದ ಮೊದಲ ವ್ಯಕ್ತಿ ಯಾರು ಅಂದ್ರೆ ಕೃಷ್ಣ. ಪ್ರಾಯ ಲೋಕದಲ್ಲಿ ಜ್ಞಾನವನ್ನ ಬೆಂಕಿ ಅಂತ ಕರೆಯುವ ಸಾಹಸ ಮಾಡಿದವನು ಕೃಷ್ಣ, ಇನ್ಯಾರಲ್ವೇ ಅಲ್ಲ. ಯಾಕೆ ಅಂದ್ರೆ ಕೃಷ್ಣನಿಗೆ ಏನ್ ಗೊತ್ತಿದೆ ಅಂತಂದ್ರೆ ಜ್ಞಾನವನ್ನ ಬೆಂಕಿ ಅಂತ ಅನ್ನದ ಹೊರತು ಇನ್ಯಾವುದನ್ನು ಸುಡ್ಲಿಕ್ಕೆ ಬರೋದಿಲ್ಲ ಅಂತ ಗೊತ್ತವನಿಗೆ. ಯಾಕೆ? ಒಳಗಡೆಗೆ ಇರುವಂತಹದ್ದನ್ನ ಏನನ್ನ ನೀವು ಸುಡಬೇಕಾದರೂ ಕೂಡ ಜ್ಞಾನವೇ ಬೆಂಕಿಯಾಗಬೇಕು, ಬೇರೆ ಇನ್ಯಾವುದು ಬೆಂಕಿ ಆಗುವುದಿಲ್ಲ. ಹೊರಗಡೆಗೆ ಇದ್ದ ದೇಹವನ್ನ ನೀವು, ಹೊರಗಡೆಗೆ ಇರುವಂತಹ ದೇಹವನ್ನ ನೀವು, ಹೊರಗಡೆಗೆ ಇರುವ ದೇಹವನ್ನ ನೀವು ಬೇಕಾದ್ರೆ ಯಾವುದರಿಂದ ಸುಡಬಹುದು ಅಂದ್ರೆ ಬೆಂಕಿಯಿಂದ ಸುಡಬಹುದು. ಎಲ್ಲರೂ ಸತ್ತಾಗ ಮಾಡುವುದು ಅದನ್ನೇ. ಎಲ್ಲರೂ ಸತ್ತಾಗ ಮಾಡುವುದು ಅದನ್ನೇ. ಏನನ್ನ ಮಾಡ್ತಾರೆ ಅಂತಂದ್ರೆ ದೇಹವನ್ನ ಬೆಂಕಿಯಿಂದ ಸುಡ್ತಾ ಹೋಗ್ತಾರೆ. ನಮಗೆ ಅದು ಪರಿಚಯ ಇದೆ. ಏನ್ ಪರಿಚಯ ಇದೆ ಅಂತಂದ್ರೆ ದೇಹವನ್ನ ಬೆಂಕಿಯಿಂದ ಸುಡಬಹುದು ಅಂತ. ಆದರೆ ಈ ಸಂಸಾರವನ್ನ ಯಾವುದರಿಂದ ಸುಡಬೇಕು ಅಂತ ಕೇಳಿದ್ರೆ ಮಾತ್ರ ಗೊತ್ತಿಲ್ಲ ನಮಗೆ. ಈ ಬಂಧವನ್ನ, ಅಜ್ಞಾನವನ್ನ, ಇದನ್ನ ಸುಡಬೇಕಾದರೆ ಜ್ಞಾನವೇ ಬೇಕು, ಇನ್ಯಾವ ಬೇರೆ ದಾರಿ ಇಲ್ಲ. ಅದಕ್ಕಾಗಿ ಹೇಳಿಕೊಡುವ ಮಾತೇನಿದೆ ಅಂತಂದ್ರೆ ಅದಕ್ಕಾಗಿ ಮಾತಿರುವುದೇನು ಅಂತ ಕೇಳಿದ್ರೆ ಜ್ಞಾನವನ್ನ ಬೆಂಕಿ ಅಂತ ಮಾಡಿಟ್ಟಿದ್ದಾನೆ. ಯಾರು ಮಾಡಿಟ್ಟದ್ದು ಜ್ಞಾನವನ್ನ ಬೆಂಕಿ ಅಂತ ಹೇಳಿ? ಶ್ರೀಕೃಷ್ಣ. ಅದು ಯಾವ ಜ್ಞಾನ ಅಂತ ಪ್ರಶ್ನೆ ಇರೋದು. ಯಾವ ಜ್ಞಾನವನ್ನ ಬೆಂಕಿಯನ್ನಾಗಿ ಮಾಡಬೇಕು?
ನಾವೇನು ಈಗ ಪುರಾಣ ಪುಣ್ಯಕಥೆಗಳನ್ನ ಕೇಳ್ತೇವೆ, ಶಾಸ್ತ್ರವನ್ನ ಓದ್ತೇವೆ, ಈ ಜ್ಞಾನ ಎಲ್ಲ ಇದು ಬೆಂಕಿ ಆಗ್ತದೇನು ಅಂತ ಕೇಳಿದ್ರೆ ಇದು ಸರ್ವಾತ್ಮನ ಬೆಂಕಿಯಾಗುವುದಿಲ್ಲ. ಇದು ಬೆಂಕಿಯೂ ಅಲ್ಲ, ಇದು ನಂದಿ ಹೋದ ದೀಪ. ಇದು ಬೆಂಕಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಫೈರ್ ಆಗಬೇಕಾದ್ರೆ ಏನಾಗಬೇಕು ಅಂದ್ರೆ ಸದಾ ಜಾಗೃತ ಇದ್ರೆ ಮಾತ್ರ ಅದು ಬೆಂಕಿ ಆಗೋದು. ನಾವು ಪಡೆದ ಈ ಜ್ಞಾನ ಏನಿದೆ ಅಂತಂದ್ರೆ ಇವತ್ತು ಇರ್ತದೆ, ಇನ್ನೊಂದು ಗಂಟೆಗೆ ಹೋಗ್ಬಿಟ್ಟಿರ್ತದೆ. ಈ ನಂದಿ ಹೋದ ಬೆಂಕಿಯಿಂದ ನೀವು ಏನನ್ನೂ ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸುಡಬೇಕಾದ್ರೆ ಸದಾ ಜಾಗೃತವಾಗಿರುವಂತಹ ಬೆಂಕಿ ಬೇಕು. ಅದು ಯಾವುದು ಅಂತ ಕೇಳಿದ್ರೆ ದೇವರೇ ಅದು ಬೆಂಕಿ, ಇನ್ಯಾರು ಬೆಂಕಿ ಅಲ್ಲ, ದೇವರೇ ಆಗಬೇಕು. ಅದಕ್ಕೆ ಅಧಿಕ ಬಂಧಂ ರಂಧಯ ಬೋಧಾತ್ ಅಂದ್ರೆ ಭಗವಂತನೇ ನಿನ್ನ ಸಾಕ್ಷಾತ್ಕಾರ ಏನಿದೆಯಲ್ಲ, ನಿನ್ನ ದರ್ಶನ ಏನಿದೆಯಲ್ಲ, ನಿನ್ನ ದರ್ಶನವೆಂಬ ಬೆಂಕಿಯಿಂದ ಈ ಸಂಸಾರವೆಂಬುದನ್ನು ಸುಟ್ಟಾಕು ಅಂತ ಕೇಳಿಕೊಳ್ತಾರೆ ಜ್ಞಾನಿಗಳು. ಮಧ್ವಾಚಾರ್ಯರು ಕೇಳಿಕೊಂಡದ್ದು ಅದನ್ನೇ. ಅಧಿಕ ಬಂಧಂ ರಂಧಯ ಬೋಧಾತ್ ಚಿಂದಿ ಪಿಧಾನಂ ಬಂಧುರ ಮಧ್ಯ. ನನ್ನ ಮೇಲೊಂದು ಹೊತ್ತಿಗೆ ಇದೆ, ಹೊತ್ಕೊಂಡ್ಬಿಟ್ಟಿದ್ದೇನೆ. ಆ ಹೊತ್ತುಕೊಂಡದ್ದು ಹೇಗಿದೆ ಅಂತ ಕೇಳಿದ್ರೆ, ನಾನು ಹೊತ್ತುಕೊಂಡಿರೋದು ಹೇಗಿದೆ ಅಂದ್ರೆ ನನ್ನನ್ನ ಮತ್ತೆ ಮತ್ತೆ ಈ ಜನ್ಮಕ್ಕೆ ತರುವಂತಹ ಹೊದಿಕೆ. ಯಾವ ಹೊದಿಕೆ ಅಂತ ಕೇಳಿದ್ರೆ, ನೀನು ಈ ಜನ್ಮದಲ್ಲಿ ಒಂದು ಬಾರಿ ಬಂದಿದ್ದೀಯಲ್ಲ, ಇಷ್ಟು ಸಾಲೋದಿಲ್ಲ, ಇನ್ನೊಂದು ಬಾರಿ ಬಾ, ಮತ್ತೊಂದು ಬಾರಿ ಬಾ ಅಂತ ಹೇಳಿ ಮತ್ತೆ ಮತ್ತೆ ನನ್ನನ್ನ ಈ ಸಂಸಾರಕ್ಕೆ ತರುವ ಹೊತ್ತಿಗೆಯನ್ನ ಹೊತ್ತುಕೊಂಡವರು ನಾವು. ಆ ಹೊದಿಕೆಯನ್ನ ಕತ್ತರಿಸಿ ಹಾಕು. ನಿನ್ನ ದರ್ಶನವೆಂಬ ಬೆಂಕಿಯಿಂದ ಮತ್ತೆ ಮತ್ತೆ ಬರುವ ಈ ಸಂಸಾರವನ್ನ ಸುಟ್ಟು ಹಾಕು ಅಷ್ಟೆ. ಇದನ್ನ ಕೇಳಿಕೊಂಡದ್ದು ಯಾರಲ್ಲಿ ಅಂತ ಕೇಳಿದ್ರೆ ವಾಸುದೇವನಲ್ಲಿ. ಅದು ಅತ್ಯಂತ ಉಚಿತವೂ ಹೌದು, ಸಮುಚಿತವೂ ಹೌದು. ಯಾಕೆ? ವಾಸುದೇವನನ್ನ ಶಾಸ್ತ್ರಗಳು ಗುರುತಿಸಿದ್ದು ಏನನ್ನಾಗಿ ಅಂದ್ರೆ ಅವನು ಮುಕ್ತಿ ನೀಡುವ ಭಗವಂತ ಅಂತ ಗುರುತಿಸಿದ್ದಾರೆ. ಮುಕ್ತಿ ನೀಡುವ ಭಗವಂತ, ಕೈವಲ್ಯ ನೀಡುವ ಭಗವಂತನ ಬಳಿ ಕೈವಲ್ಯ ನೀಡುವಂತ ಪ್ರಾರ್ಥನೆ ಮಾಡುವುದು ಅತ್ಯಂತ ಯೋಗ್ಯವಾದದ್ದು. ವಾಸ್ತವಿಕವಾಗಿ ಇದು ಮಧ್ವಾಚಾರ್ಯರು ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿಲ್ಲ. ಯಾಕೆ ಮಧ್ವಾಚಾರ್ಯ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿಲ್ಲ ಅಂದ್ರೆ ಅವರಿಗೆ ಈಗಾಗಲೇ ಕೈವಲ್ಯ ಸಿದ್ಧವಾಗಿದೆ. ಸಿದ್ಧವಾದ ವ್ಯಕ್ತಿಗಳು ಅವರು ತಾವು ಕೈವಲ್ಯ ನೀಡುವಂತ ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲೇ ಇಲ್ಲ. ಮತ್ತೆ ಕೇಳಿಕೊಂಡದ್ದು ಯಾರಿಗಾಗಿ ಇದ್ರೆ ನಮಗಾಗಿ ಕೇಳಿಕೊಂಡದ್ದು, ಇವರಿಗೆ ಕೈವಲ್ಯವನ್ನು ನೀಡು, ಮುಕ್ತಿಯನ್ನು ನೀಡು ಅಂತ ಕೇಳಿಕೊಂಡದ್ದು. ಹಾಗಾಗಿ ವಾಸುದೇವನಲ್ಲಿ ಕೇಳಿಕೊಳ್ಳುವಾಗ ಭಗವಂತನೇ ನೀನು ಈ ಜನರ, ಈ ಸಂಸಾರದಲ್ಲಿದ್ದ ಜೀವರ ಮತ್ತೆ ಮತ್ತೆ ಜನ್ಮವನ್ನ ತಂದು ಕೊಡುವಂತಹ, ಮತ್ತೆ ಮತ್ತೆ ಜನ್ಮವನ್ನ ತಂದು ಕೊಡುವಂತಹ ಇದೇನು ಬಂಧನ ಇದೆ, ಇದನ್ನು ಸುಡಬೇಕು. ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಇದನ್ನ ಓದಿದಾಗ ಅದು ನೆನಪಾಯಿತು. ಭಾಗವತದಲ್ಲಿ ಬರುವ ಮಾತೇನಿದೆ ಅಂದ್ರೆ ಕೃಷ್ಣನೇ ಮಾತಾಡಿದಲ್ಲೂ ಕೂಡ. ಕೃಷ್ಣ ಏನಂತಾನೆ ಅಂದ್ರೆ ಒಂದ್ ದಿವಸ ಈ ಎಲ್ಲ ಗೋಪಿಕಾಸ್ತ್ರೀಯರು ಒಂದು ವ್ರತ ಮಾಡಿರ್ತಾರೆ. ವ್ರತ ಮಾಡಿದಾಗ ಅದಕ್ಕೆ ಉದ್ಯಾಪನೆ ಅಂತ ಇರ್ತದೆ. ಯಾವುದೇ ಒಂದು ವ್ರತ ಮಾಡಿದ್ರೆ ಅದಕ್ಕೊಂದು ಉದ್ಯಾಪನೆ ಅಂತ ಇರಲೇಬೇಕು. ಇಲ್ಲದೆ ಇದ್ರೆ ಅದು ವ್ರತ ಅಂತ ಆಗಂಗಿಲ್ಲ. ನಿರಂತರ ಮಾಡ್ತಾ ಇರೋದಕ್ಕೆ ಉದ್ಯಾಪನೆ ಅಂತ ವೃತ ಅಂತ ಕರೆಯೋದೇ ಇಲ್ಲ ನಮ್ಮಲ್ಲಿ. ಕೆಲವರು ಉದ್ಯಾಪನೆ ಸಲುವಾಗಿ ವ್ರತ ಹಿಡ್ಕೊಂಡಿರ್ತಾರೆ, ಆ ವಿಷಯ ಬೇರೆ. ಕೆಲವರು ಉದ್ಯಾಪನೆ ಮಾಡಬೇಕು ಅಂತ ವ್ರತ ಹಿಡ್ಕೊಂಡಿರೋದು, ವ್ರತ ಮಾಡಬೇಕು ಅಂತಲ್ಲ. ಅವರಿಗೆ ಉದ್ದೇಶ ಏನಂದ್ರೆ ಉದ್ಯಾಪನೆ ಮಾಡಿಬಿಟ್ರೆ ಕಿರಿಕಿರಿ ಮುಗಿಯಿತು, ವ್ರತ ಹಿಡಿದೆವು, ಉದ್ಯಾಪನೆ ಮಾಡಿದೆವು, ಮುಗದೇ ಹೋಯಿತು ಅಂತ. ಅದಕ್ಕೆ ಗೋಪಿಕಾಸ್ತ್ರೀಯರು ಒಂದು ವ್ರತವನ್ನ ಮಾಡಿದ್ರು. ಏನು ವ್ರತವನ್ನ ಮಾಡಿದ್ರು ಅಂದ್ರೆ ಕೃಷ್ಣನೇ ಗಂಡನಾಗಲಿ ಅಂತ ಒಂದು ವ್ರತ ಮಾಡಿದ್ರು. ಹಿಂಗೆ ಯಾರಾದ್ರೂ ವ್ರತ ಮಾಡಿದವರು ಹೆಣ್ಮಕ್ಳು ಕಂಡಿಲ್ಲ ಲೋಕದಲ್ಲಿ. ಆದದ್ದೇ ಸಾಕು ಅಂತ ಇಟ್ಕೊಂಡು ಕೂತಿದ್ದಷ್ಟೇ. ಅದಕ್ಕೇನಾಯಿತು ಅಂದ್ರೆ ಆ ವ್ರತ ಮುಗಿಸ್ಲಿಕ್ಕೆ ಉದ್ಯಾಪನೆಗೆ ಬಂದವನು ಕೃಷ್ಣ ಬಂದ ಮೇಲೆ ಅವರಿಗೆ ಕೇಳಿದ, ಎಂತ ವ್ರತ ಮಾಡಿದ್ದೀರಿ ನೀವು? ನನ್ನನ್ನ ಗಂಡನಾಗಿ ಕೇಳುವ ವ್ರತ ಮಾಡಿದ್ದೀರಿ, ಇದು ಸರಿಯಾ ಅಂತ ಕೇಳಿದ್ನಂತ. ಯಾಕೆ ಅಂತ ಕೇಳಿದವರೆಲ್ಲ, ಎಲ್ಲ ಹೆಣ್ಮಕ್ಳು ಕೇಳಿದ್ರು, ಯಾಕೆ ನಿನ್ನನ್ನ ಗಂಡನಾಗಿ ಪಡಿಬಾರದು ಅಂತಂದ್ರೆ ಯಾಕೆ? ಅಲ್ಲ, ನೀವು ಗಂಡ ಅಂತ ಕೇಳಿದ್ಮೇಲೆ ಮತ್ತೆ ಮಕ್ಕಳು, ಮತ್ತೆ ಮೊಮ್ಮಕ್ಕಳು, ಮತ್ತೆ ಸಂಸಾರ ಬೆಳೀತದೆ. ಯಾರಾದರೂ ನನ್ನ ಹತ್ರ ಬಂದು ಸಂಸಾರ ಬೆಳೆಯುವ ವ್ರತವನ್ನ ಮಾಡ್ತಾರ, ಸಂಸಾರ ಮುಗಿಸುವ ವ್ರತವನ್ನ ಮಾಡ್ತಾರ ಅಂತ ಕೇಳಿದಂತೆ. ಗೋಪಿಕಾಸ್ತ್ರೀ ಹೇಳಿದ್ರಂತೆ, ಅದೇನೋ ಗೊತ್ತಿಲ್ಲ, ನೀನ್ ನೋಡಿದಾಗೆಲ್ಲ ಗಂಡ ಗಂಡ ಅಂತ ಅನಿಸ್ತಿತ್ತು, ಅದಕ್ಕೆ ಕೇಳ್ಬಿಟ್ಟಿದ್ದೇವೆ, ನಿಂಗೇನ್ ಅನಿಸ್ತದೆ ಅದನ್ನ ಮಾಡಿಕೊ ಅಂತ ಹೇಳ್ಬಿಟ್ರು. ಕೃಷ್ಣ ಆಗ ತಾನೇ ಹೇಳಿದ ಮಾತಿಗೆ ಮತ್ತೆ ಪ್ರತಿಯಾಗಿ ತಾನೇ ಒಂದು ಮಾತನ್ನು ಹೇಳ್ತಾನೆ. ಏನಿಲ್ಲ, ಉಳಿದವರನ್ನ ಗಂಡನಾಗಲಿ ಅಂತ ಕೇಳಿಕೊಂಡ್ರೆ ಬೆಳೀತದೆ ಸಂಸಾರ, ದೇವರನ್ನ ಗಂಡನಾಗಲಿ ಅಂತ ಕೇಳಿಕೊಂಡ್ರೆ ಸಂಸಾರ ನಿಲ್ತದೆ ಅಂತ ಹೇಳ್ದ. ಯಾಕೆ ಅಂತ ಕೇಳ್ದ.
ಗೋಪಿಕಾಸ್ತ್ರೀರು ಸುಮ್ಮನೆ ಕೂಡಲಿಲ್ಲ. ಇಷ್ಟೊತ್ತು ಪೂರ್ವ ಪಕ್ಷದಲ್ಲಿ ಇದ್ದವರಿಗೆ ಸಿದ್ಧಾಂತದಲ್ಲಿ ಬಂದರು. ಯಾಕೆ ಅಂತ ಕೇಳಿದರು. ನಿನ್ನನ್ನ ಗಂಡನಾಗಿ ಮಾಡಿಕೊಂಡ್ರೆ ಸಂಸಾರ ನಿಲ್ತದೆ ಅಂತೀಯಲ್ಲ, ಅದು ಯಾಕೆ ಅಂತ ಕೇಳಿದ್ರೆ ಕೃಷ್ಣ ಒಂದು ದೃಷ್ಟಾಂತ ಕೊಡ್ತಾನೆ. ಭರ್ಜಿತ ಕ್ವಥಿತ ಧಾನಾ ಪ್ರಾಯೋ ಬೀಜಾಯ ನೇಷ್ಯತೆ ಅಂತ. ಬೀಜ ಇದೆಯಲ್ಲ, ಅದನ್ನ ನೀವು ಹುರಿದು ಬಿತ್ತಿದ್ರೆ ಅದು ಎಂದೂ ಕೂಡ ಮೊಳಕೆ ಹೊಡಿಲಿಕ್ಕೆ ಚಾನ್ಸ್ ಇಲ್ಲ. ಮೊಳಕೆ ಹೊಡಿಲಿಕ್ಕೆ ಚಾನ್ಸ್ ಇಲ್ಲ. ನೀವು ಅದು ಮೊಳಕೆ ಹೊಡಿಬೇಕು ಅಂತ ಆಸೆ ಇದ್ರೆ ಅದಕ್ಕೆ ಬೆಂಕಿಯ ಸಂಪರ್ಕ ಆಗದೇ ಇದ್ದಂತೆ ನೋಡಿಕೊಳ್ಬೇಕು. ಇವಾಗ ಕೃಷ್ಣ ಹೇಳಿದ್ದೇನು ಅಂದ್ರೆ, ಒಂದು ಬೀಜ ಅದು ಬೆಳೆದು ಮೊಳಕೆ ಒಡೆದು ಮರವಾಗಿ ಅದು ಬೀಜ ಕೊಟ್ಟು ಅದು ಹೂವು ಹಣ್ಣುಗಳನ್ನು ಬಿಡಬೇಕಾದ್ರೆ ಅದಕ್ಕೇನಾಗಬೇಕು ಅಂದ್ರೆ ಬೆಂಕಿಯ ಸಂಪರ್ಕ ಇರಬಾರದು. ಬೆಂಕಿ ತಾಗಿದ್ರೆ ಅದು ಕೊಡೋದನ್ನು ನಿಲ್ಲಿಸಿಬಿಡ್ತದೆ. ಅಷ್ಟೇ ಕೆಲಸ. ಏನ್ ಕೊಡೋದನ್ನು ನಿಲ್ಲಿಸ್ತದೆ ಅಂದ್ರೆ ಮೊಳಕೆ ಒಡೆದು ಹಣ್ಣಾಗಿ ಅದು ಮರವಾಗಿ ಹಣ್ಣು ಕಾಯಿಗಳನ್ನು ಕೊಡೋದನ್ನು ನಿಲ್ಲಿಸ್ತದೆ. ಅದನ್ನೇ ಆಚಾರ್ಯ ಹೇಳಿದ್ರು, ಬಂಧಂ ರಂಧಯ ಬೋಧಾತ್. ದೇವರೇ, ನಮ್ಮ ಸಂಸಾರ ಬಂಧನ ಇದೆಯಲ್ಲ, ಈ ಬೀಜ ಇದೆಯಲ್ಲ, ಮತ್ತೊಮ್ಮೆ ಮತ್ತೊಮ್ಮೆ ಜನ್ಮವನ್ನ ಕೊಡುವಂತಹ ಬೀಜ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಬೆಂಕಿ ತಾಕಿಸಿಬಿಡು. ಯಾಕೆ ಬೆಂಕಿ ತಾಕಿಸಬೇಕು ಅಂದ್ರೆ, ಒಮ್ಮೆ ನೀನು ಬೆಂಕಿ ತಾಕಿಸಿದಿ ಅಂತ ಆದ್ರೆ ಇದು ಇನ್ನ ಮೊಳಕೆ ಒಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಹೇಳಿದ ಮಾತನ್ನೇ ಆಚಾರ್ಯ ಹೇಳಿದ್ದು, ಬೇರೆ ಏನಿಲ್ಲ. ಒಬ್ಬ ರಾಜ ಇದ್ದಂತೆ. ಆ ರಾಜನಿಗೆ ಮಕ್ಕಳಿರ್ಲಿಲ್ಲ. ಆದರೆ ಆ ರಾಜನಿಗೆ ತನ್ನ ಉತ್ತರಾಧಿಕಾರಿಯನ್ನ ಆರಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇತ್ತಂತೆ. ಉತ್ತರಾಧಿಕಾರಿಯನ್ನು ಆರಿಸಿಕೊಳ್ಬೇಕಾದ್ರೆ ಎಂಥವ್ರನ್ನ ಆರಿಸ್ಕೊಳ್ಬೇಕು? ತುಂಬಾ ಪ್ರಾಮಾಣಿಕರಾಗಿ ಇದ್ರೆ ಅವನು ಉತ್ತರಾಧಿಕಾರಿ ಆಗಲಿಕ್ಕೆ ಸಾಧ್ಯ. ಅವನೇನ್ ಮಾಡಿದ ಅಂದ್ರೆ, ರಾಜ್ಯದಲ್ಲಿ ಎಲ್ಲ ಮಕ್ಕಳಿದ್ದಾರಲ್ಲ ಅವರನ್ನೆಲ್ಲ ಕರೆಸೋಣ, ಅವರಲ್ಲಿ ಯಾರನ್ನಾದರೂ ಒಬ್ಬರನ್ನ ಉತ್ತರಾಧಿಕಾರಿ ಮಾಡೋಣ ಅಂತ ತಿಳಿದುಕೊಂಡು ಹೇಳಿದ್ನಂತೆ, ನನ್ನ ಮುಂದಿನ ಅಧಿಕಾರವನ್ನ ಕೊಡುವುದಕ್ಕಾಗಿ ಆರಿಸಿಕೊಳ್ತಾ ಇದ್ದೇನೆ ಉತ್ತರಾಧಿಕಾರಿಯನ್ನ, ನೀವೆಲ್ಲ ಮಕ್ಕಳು ಬರಬೇಕು ಅಂತ. ಎಲ್ಲ ಮಕ್ಕಳು ಬಂದರು. ಅವನೇನ್ ಮಾಡಿದ ಅಂದ್ರೆ, ಬಂದ ಮಕ್ಕಳಿಗೆಲ್ಲರಿಗೂ ಕೂಡ ಒಂದೊಂದು ಪಾಠ ಕೊಟ್ಟ. ಏನ್ ಪಾಠ ಕೊಟ್ಟಿದ್ದಾನೆ, ಒಂದು ಗಡಿಗೆ ಮಡಿಕೆ ಇದನ್ನ ಕೊಟ್ಟು ಕುಂಡವನ್ನ ಕೊಟ್ಟು ಹೇಳಿದ, ಇನ್ನು ಮುಂದಿನ ತಿಂಗಳು ಬರುವುದರೊಳಗಾಗಿ ಇದನ್ನ ಚೆನ್ನಾಗಿ ದೊಡ್ಡ ದೊಡ್ಡ ಮರಗಳನ್ನಾಗಿ ಮಾಡಿಕೊಂಡು ಬಂದ್ರೆ ಅವರನ್ನ ನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ್ದಂತೆ. ಈ ಅಪ್ಪ ಅಮ್ಮನಿಗೆ ಮಕ್ಕಳಿಗೆಲ್ಲ ರಾಜನಿಗೇನೋ ತಲೆ ಕೆಟ್ಟಿರ್ಬೇಕು ಅಂದ್ಕೊಂಡ್ರು. ಯಾರೋ ಗಿಡ ಬೆಳೆಸಿದವನು ಉತ್ತರಾಧಿಕಾರಿ ಮಾಡಿಕೊಳ್ತಾರ? ಸರಿ ಎಂದು ಒಂದು ತಿಂಗಳಾದ ಮೇಲೆ ಬಂದ್ರು ಎಲ್ಲ ಮಕ್ಕಳು. ನೋಡಿದ್ರೆ ಒಬ್ಬೊಬ್ಬರ ಪಾಟಿನಲ್ಲಿ 2-2, 3-3 ಫೂಟಿನಷ್ಟು ದೊಡ್ಡ ದೊಡ್ಡ ಮರಗಳು. ರಾಜನಿಗೆ ಆಶ್ಚರ್ಯ ಆಯ್ತು. ಒಬ್ಬ ಮಾತ್ರ ಬಂದಿದ್ದ, ಮುಖ ಸಪ್ಪಗೆ ಮಾಡ್ಕೊಂಡು ಬಂದಿದ್ದ. ಪಾಪ ಏನ್ ಸಪ್ಪಗೆ ಮಾಡ್ಕೊಂಡು ಬಂದಿದ್ದ ಅಂದ್ರೆ, ಅವನ ಪಾಟಿನಲ್ಲಿ ಮೊಳಕೆ ಅಲ್ಲ, ಅದು ಮರ ಅಲ್ಲ, ಮೊಳಕೆಯೂ ಬಂದಿದ್ದಿಲ್ಲ ಇನ್ನು. ಏನು ಆಶ್ಚರ್ಯ ಆಯ್ತವನಿಗೆ. ಕರೆದು ಕೂಡಿಸಿ ಎಲ್ಲರನ್ನ ಕೇಳಿದಂತೆ, ನೀವು ಹೇಗೆ ಬೆಳೆಸಿದ್ರಿ ಸ್ವಾಮಿ? ಹಗಲು ರಾತ್ರಿ ನೀರು ಹಾಕಿದೆವು, ಗೊಬ್ಬರ ಹಾಕಿದೆವು, ಎಷ್ಟು ಚೆನ್ನಾಗಿ ನೋಡಿಕೊಂಡು ಬೆಳೆಸಿದೆವು ಅಂತ ಅವರೆಲ್ಲ ಕಳಿಸಿಬಿಟ್ಟ. ಈ ಕೊನೆ ಮಗನ್ ಕರೆದ, ಹುಡುಗನ್ ಕರೆದ, ನೀನ್ ಯಾಕೆ ಬೆಳೆಸ್ಲಿಲ್ಲ ಹೇಳು ಅಂತ ಕೇಳ್ದ. ಸ್ವಾಮಿ ನಾನು ಅದನ್ನೇ ಮಾಡಿದೆ ಅಂದ. ಏನು? ಅವರು ಹಾಕಿದಂತೆ ನೀರು ಹಾಕಿದೆ, ಅವರು ಹಾಕಿದಂತೆ ಗೊಬ್ಬರ ಹಾಕಿದೆ, ಬಿಸಿಲಿಗಿಟ್ಟೆ, ಎಲ್ಲ ಮಾಡಿದೆ, ಯಾಕೋ ಏನೋ ಗೊತ್ತಿಲ್ಲ, ಮರ ಮಾತ್ರ ಬೆಳೀಲಿಲ್ಲ, ಕ್ಷಮಿಸಿಬಿಡ್ರಿ ನಾನು ಹೊರಡ್ತೇನೆ ಅಂತ ಹೇಳಿ ಹೊರಟ್ರೆ ರಾಜ ಅಂತಾನೆ, ನೀನೇ ನನ್ನ ಉತ್ತರಾಧಿಕಾರಿ ಅಂತ ಹೇಳಿದ. ಅವನು ಆಶ್ಚರ್ಯ ಆಯ್ತು. ಅವನಂದ, ಇದ್ಯಾವ ಉತ್ತರಾಧಿಕಾರಿ? ದಕ್ಷಿಣಕ್ಕೆ ಹೋಗ್ಬೇಕಾದ ಅಧಿಕಾರಿ ನಾನು, ಉತ್ತರ ಯಾವ ಅಧಿಕಾರಿ ಇದು? ಯಾಕೆ ಅಂದ್ರೆ, ನೀನೇ ಪ್ರಾಮಾಣಿಕ, ಅವರೆಲ್ಲ ಅಪ್ರಾಮಾಣಿಕರು ಅಂತ ಹೇಳಿದ ರಾಜ. ಕಾರಣ ಏನ್ ಗೊತ್ತಾ? ನಾನು ಒಂದು ಬೀಜವು ಮೊಳಕೆ ಬರದೇ ಇದ್ದಂತಹದ್ದನ್ನು ಕೊಟ್ಟಿದ್ದೆ ನಿಮ್ಮೆಲ್ಲರಿಗೂ ಕೂಡ. ನಾನು ಎಂತ ಬೀಜ ಕೊಟ್ಟಿದ್ದೆ ಅಂದ್ರೆ, ಎಲ್ಲ ಹುರಿದು ಅವುಗಳ ಇನ್ಮೇಲೆ ಮೊಳಕೆಯೇ ಬರಬಾರದು ಅಂತ ಹೇಳಿ ಬೀಜವನ್ನ ಕೊಟ್ಟಿದ್ದೆ. ನೀನು ಮಾತ್ರ ಅದೇ ಬೀಜವನ್ನ ಇಟ್ಟು ಪಾಪ ಮಣ್ಣು ಚೇಂಜ್ ಮಾಡಿ ಗೊಬ್ಬರ ಹಾಕಿ ನೀರು ಹಾಕಿದಿ. ಅವರು ಗೊಬ್ಬರ ಮಣ್ಣು ಅದು ಇಟ್ಟು ಬೀಜ ಮಾತ್ರ ಚೇಂಜ್ ಮಾಡ್ಕೊಂಡು ಬಂದ್ರಲ್ಲ, ಅದಕ್ಕೆ ಅವರಿಗೆ ಉತ್ತರಾಧಿಕಾರ ಇಲ್ಲ, ನಿನಗೆ ಮಾತ್ರ ಉತ್ತರಾಧಿಕಾರ ಅಂತ ಹೇಳಿದರು. ಅದರ ಅರ್ಥ ಏನಾಯಿತು? ಯಾವ ವ್ಯಕ್ತಿ ಹುರಿದ ಬೀಜವನ್ನ ಬೆಳೆಸ್ಲಿಕ್ಕೆ ಹೋಗ್ತಾನೋ ಅದು ಬೆಳೆಯುವುದಿಲ್ಲ, ಅವನಿಗೆ ಮಾತ್ರ ಉತ್ತರದಲ್ಲಿ ಅಧಿಕಾರ ಸಿಗ್ತದೆ, ಇಲ್ಲದೆ ಇದ್ರೆ ಸಿಗೋದಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ದು, ನೀವು ನನ್ನನ್ನ ಗಂಡನಾಗಿ ಪಡೆದುಕೊಂಡದ್ದು ಅಂತಂದ್ರೆ ಹುರಿದು ಬಿತ್ತಿದ ಬೀಜದಂತೆ, ಅದಕ್ಕಾಗಿ ಅದು ಇನ್ನು ಮುಂದೆ ಮೊಳಕೆ ಒಡೆಯುವುದಿಲ್ಲ. ಆಚಾರ್ಯರು ಅದನ್ನೇ ಹೇಳಿದ್ರು, ಅಧಿಕ ಬಂಧಂ ರಂಧಯ ಬೋಧಾತ್ ಚಿಂದಿ ಪಿಧಾನಂ ಬಂಧುರ ಮಧ್ಯ. ಪಿಧಾನಂ ಅಂದ್ರೆ ಹೊತ್ತುಕೊಳ್ಳೋದು,
ಹೊತ್ಕೊಂಡಿದ್ದೀವಂತೆ. ಏನು ಹೊತ್ಕೊಂಡಿದ್ದೀವಿ ಅಂದ್ರೆ ಅಜ್ಞಾನದ ಮುಸುಕನ್ನ ಹಾಕೊಂಡಿದ್ದೇವೆ ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ನಾವು ಏನೇನೋ ಹೊತ್ಕೊಂಡಿದ್ದೇವೆ, ಬರೀ ಅಜ್ಞಾನದ್ದು ಒಂದೇ ಅಲ್ಲೇ ಅಲ್ಲ, ಜ್ಞಾನದ್ದು ಮುಸುಕು ಹಾಕೊಂಡಿದ್ದೀವಿ. ನಾವು ನಿಜವಾಗಿ ನೋಡಿದರೆ ಅಜ್ಞಾನದ ಮುಸುಕಷ್ಟೇ ಹಾಕೊಂಡಿದ್ರೆ ಬೇರೆ ಇರ್ತಿತ್ತು. ನಮಗೆ ಜ್ಞಾನ ಇದೆ ಅಂತನ್ನುವಂತಹ ದೊಡ್ಡ ಮುಸುಕನ್ನು ಹಾಕೊಂಡಿದ್ದೇವಾದ್ರಿಂದ ಆ ಮುಸುಕುಗಳನ್ನೆಲ್ಲ ತೆಗೆದು ನಮ್ಮನ್ನು ಉದ್ಧಾರ ಮಾಡುವಂತ ಕೇಳ್ತಾರೆ. ಅಧಿಕ ಬಂಧಂ ರಂಧಯ ಬೋಧ ಚಿಂದಿಪಿದಾನಂ ಬಂಧುರ ಮಧ್ಯ ಅಂತ ಹೀಗೆ ವಾಸುದೇವನ ಸ್ತೋತ್ರವನ್ನ ಮಾಡಿ ಆಯಿತು. ಇದು ಮುಗಿದ ಮೇಲೆ ಇನ್ನು ಮುಂದಿನದ್ದನ್ನು ನೋಡೋಣಂತೆ. ನಿನ್ನೆ ಹೇಳಬೇಕಾಗಿದ್ದು ಕೊನೆಯಲ್ಲಿ ಉಳಿದ 2 ಮಾತುಗಳನ್ನು ಹೇಳಿದ್ದೇನೆ. ಈಗ ಇವತ್ತಿನದ್ದೇನು ಕಥೆ ಗೊತ್ತಿಲ್ಲ ನಮಗೆ. ನೀವು ಹೇಳಿದ್ರೆ ಅರ್ಥ ಆಗಬೇಕು, ನೀವು ಹೇಳದೆ ಹೋದ್ರೆ ನಮ್ಗೆ ಹೇಗೆ ಅರ್ಥ ಆಗಬೇಕು. ದ್ವಾದಶ ಮೂರ್ತಿ ಸ್ತೋತ್ರ. ಇವಾಗ ದ್ವಾದಶ ಮೂರ್ತಿ ಸ್ತೋತ್ರ ಅಂದ್ರೆ ಕೇಶವನಿಂದ ದಾಮೋದರವರೆಗೆ ಸ್ತೋತ್ರ. ಕೇಶವನಿಂದ ದಾಮೋದರನವರೆಗೆ ಆಚಾರ್ಯರು ಏನೇನೋ ಸ್ತೋತ್ರ ಮಾಡಿದ್ದಾರೆ. ಇರಲಿ, ಅದು ಏನೇನೋ ಮಾಡಿದ್ದನ್ನ ನಾವು ಏನೇನೋ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲು ಏನ್ ಮಾಡಬೇಕು ಅಂದ್ರೆ 12 ಭಗವಂತನ ರೂಪಗಳು ಸರಿಯಾಗಿ ಎಣಿಸಿಕೊಂಡು ಇಟ್ಕೊಳ್ರಿ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ. ಹೌದೋ ಅಲ್ಲೋ? ಯಾರು ಹೇಳ್ತೀರಿ? ಸರಿಯಾಗಿ ಹೇಳ್ರಿ. ನಂಗೆ ಮಧ್ಯಕ್ಕೆ ಮರ್ತು ಹೋದಾಗ ನಿಮ್ಮನ್ನೇ ಕೇಳ್ತಿರ್ತೀನಿ. ಅಂದ್ರೆ ಈಗ ಮರ್ತೋಗಿದೆ ಅಂತ ಅರ್ಥ, ಅದಕ್ಕೆ ನೀವೇ ಹೇಳ್ರಿ. ಅದಕ್ಕೆ ಮಾಧವ, ಗೋವಿಂದ, ಈ ಎಲ್ಲ ಭಗವತ್ ರೂಪಗಳಿವೆ ಅಲ್ಲ. ಈ 12 ಭಗವತ್ ರೂಪಗಳನ್ನ ನಾವು ಯಾವಾಗ ಅನುಸಂಧಾನ ಮಾಡಬೇಕು? ಅದರ ಸ್ತೋತ್ರವನ್ನೇನೋ ಮಾಡಿದ್ರು ಆಚಾರ್ಯರು, ಅರ್ಥವನ್ನೇನೋ ತಿಳಿತೀವಿ, ಅದು ಬೇರೆ ವಿಷಯ. ಈ ದ್ವಾದಶ ಮೂರ್ತಿಗಳು ಇರುವುದು ಹೇಗೆ, ಅವುಗಳ ಚಿಂತನೆಯನ್ನು ಮಾಡುವುದು ಹೇಗೆ ಅಂತ ಕೇಳಿದ್ರೆ ಭಾಗವತದಲ್ಲಿ ವೇದವ್ಯಾಸ ದೇವರು ಸ್ವಲ್ಪ ದಾರಿ ತೋರಿಸ್ತಾರೆ. ಎಲ್ಲಿ ದಾರಿ ತೋರಿಸ್ತಾರೆ? ಮಾಂ ಕೇಶವೋ ಪ್ರಾತಃ ಗದಯ ಅವ್ಯಾತ್. ಬೆಳಗಿನ ಜಾವ ಕೇಶವನನ್ನು ರಕ್ಷಿಸಲಿ ಅಂತ ಕೇಳುತ್ತಾರೆ. ಅಂದ್ರೆ ಆ 12 ರೂಪಗಳು ಕಾಲನಿಯಾಮಕವಾದ ಭಗವದ್ ರೂಪಗಳು. ಕೇಶವನಿಂದ ದಾಮೋದರವರೆಗೆ ಈ 12 ಭಗವದ್ ರೂಪಗಳೇನಿವೆ ಅಲ್ಲ, ಇವು ಮುಂಜಾವಿನಿಂದ ಮತ್ತೆ ಮರು ಮುಂಜಾವಿನವರೆಗೆ ಇರುವ ಭಗವದ್ ರೂಪಗಳು. ಯಾತಕ್ಕಾಗಿ ಇದೆ ಅಂತಂದ್ರೆ ನಮ್ಮನ್ನ ರಕ್ಷಣೆ ಮಾಡುವುದಕ್ಕಾಗಿ ಇದೆ. ಅದರಲ್ಲಿ ಕೇಶವ ಬರ್ತಾನೀಗ. ಈಗ ಪ್ರಾರಂಭ ಆಗೋದೇನು? ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ ನಾರಾಯಣಾಮಲ ಕಾರಣ ವಂದೇ ಕಾರಣ ಕಾರಣ ಪೂರ್ಣವರೇಣ್ಯ. ಕೇಶವ ಕೇಶವ, ಕೇಶವನೇ ಕೇಶವನೇ, ಶಾಸಕನೇ. ನೋಡ್ರಿ ಎಷ್ಟು ವಿಚಿತ್ರ. ದೇವರು ಶಾಸಕ ಅಂತೆ. ಪೇಪರ್ನಲ್ಲಿ ದಿನನಿತ್ಯ ಬರ್ತಾರೆ ಶಾಸಕರು, ಬೇಕಾದಷ್ಟು ಮಂದಿ, ಉಪಯೋಗ ಇಲ್ಲದವರು. ಒಂದೇ ಶಾಸಕವ, 2ನೇ ಶಾಸಕ ಅಲ್ಲ, ಒಂದೇ ಶಾಸಕ. ಸಂಸ್ಕೃತದೊಳಗೆ ಒಂದೇ ಅಂದ್ರೆ ನಮಸ್ಕಾರ ಅಂತ ಅರ್ಥರಿ, ಒಂದು ಅಂತ ಅರ್ಥ ಅಲ್ಲದಕ್ಕೆ ಬಂತ. ಒಂದೇ ಪಾಶಧರಾರ್ಚಿತ ಶೂರವರೇಶ. ಕೇಶವನ ಸ್ತೋತ್ರವನ್ನ ಮಾಡ್ತಾ ದಾಮೋದರ ದುರತರಾಂತರ ಬಂದೇ ದಾರಿತ ಪಾರಗ ಪಾರ ಪರಸ್ಮಾತ್. ದಾಮೋದರವರೆಗೆ ಸ್ತೋತ್ರ ಮಾಡ್ತಾ ಇದ್ದ. ಅಂತೂ 12 ರೂಪಗಳು. ಆ 12 ರೂಪಗಳಲ್ಲಿ ಒಂದಾಗಿರುವ ರೂಪ ಯಾವುದು? ಮೊದಲನೆಯದ್ದು ಕೇಶವ. ಆ ಕೇಶವನನ್ನು ನಾವು ನೆನೆಸಬೇಕಾದದ್ದು ಎಲ್ಲಿ ಅಂತ ಕೇಳಿದರೆ ಪ್ರಾತಃ ಕಾಲದಲ್ಲಿ ನೆನೆಸ್ಬೇಕಂತೆ. ಯಾವಾಗ ನೆನೆಸಲಿಕ್ಕೆ ಸಮಯ ಏನು ಅಂತ ಕೇಳಿದ್ರೆ ಬೆಳಗಿನ ಜಾವ 4:15 6 ಗಂಟೆ ಇದೆಯಲ್ಲ, ಈ ಕಾಲದಲ್ಲಿ ಕೇಶವನ್ನು ನೆನೆಸಬೇಕಂತ ಇತ್ತು. ನಾನು ಹೀಗೆ ಹೇಳಿದಾಗ ಪ್ರವಚನ ಮುಗಿದ್ಮೇಲೆ ಒಬ್ಬರು ಭೇಟಿಯಾಗಿ ಕೇಳಿದ್ರು, ಅವಾಗ ನಾವು ಎದ್ದಿರಬೇಕಲ್ವೋ ಅಂತ ಕೇಳಿದ್ರು. ಅವರ ಪ್ರಾಮಾಣಿಕತೆ ನಂಗೆ ಮೆಚ್ಚುಗೆ ಬಂತು. ಹಂಗೆ ಅವ್ರು ನೆನೆಸಿಲ್ಲ ಅಂತ ದುಃಖ ಆಗ್ಲಿಲ್ಲ, ಅವರ ಪ್ರಾಮಾಣಿಕತೆ ಬಹಳ ಮೆಚ್ಚುಗೆ ಬಂತು. ಯಾಕೆ? ನಾವು ಎದ್ದಿರಬೇಕಲ್ವೋ ಆವಾಗ ನೆನೆಸ್ಲಿಕ್ಕೆ. ನಿಜವಾಗಿ ನಾವು ಹೇಳೋದೇ ಇಲ್ಲ. ನಾವು 4:15 ಹೇಳೋದನ್ನ ಬಿಟ್ಟು ಎಷ್ಟು ಜಾಯಮಾನಗಳಾದವೋ ಗೊತ್ತಿಲ್ಲ, ಎಷ್ಟು ತಲೆಮಾರುಗಳಾದವೋ ಗೊತ್ತಿಲ್ಲ. ಹೇಳೋದೆಲ್ಲ 6 ಗಂಟೆ ಮೇಲೆ ಹೇಳ್ತಾ ಇರ್ತೀವಿ ನಾವೆಲ್ಲ. 4:15 ಹೇಳಬೇಕು ಅಂತನ್ನೋ ಸಮಯ ಹೇಳಿದ್ದಿದ್ರೆ ಆಗ ಎದ್ದು ಕೇಶವನ ಸ್ಮರಣೆ ಮಾಡಬೇಕು. ಅದಕ್ಕೆ ಮಾಂ ಪ್ರಾತಃ ಕೇಶವ ಗದಯ ಅವ್ಯಾತ್. ಬೆಳಗಿನ ಜಾವದಲ್ಲಿ ಕೇಶವನು ಗದೆಯನ್ನ ಹಿಡಿದವನು ನನ್ನನ್ನು ರಕ್ಷಿಸಲಿ. ಇವನು ಕೇಶವ ಮೊದಲು. ಹಾಗೆ ಕೇಶವನಿಂದ ಸ್ತೋತ್ರ ಆಗ್ತಾ ಇದೆ. ಏನು ಸ್ತೋತ್ರ ಇದೆ ನೋಡ್ರಿ. ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ
ಶೂರವರೇಶ ನಾರಾಯಣಾಮಲ ಕಾರಣ ವಂದೇ ಕಾರಣ ಕಾರಣ ಪೂರ್ಣವರೇಣ್ಯ ಕೇಶವ ಕೇಶವ ಶಾಸಕ ನಿನಗೊಂದೇ ನಮಸ್ಕಾರ ಪಾಶಧರಾರ್ಚಿತ ಶೂರವರೇಶ ಪಾಶಧರನಿಂದ ಅರ್ಚಿತನಾದವನು ನೀನು, ಶೂರರಲ್ಲಿ ಅತ್ಯಂತ ಶ್ರೇಷ್ಠನಾದವನು ನೀನು ಅಂತ ಆಚಾರ್ಯರು ಕೇಶವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತು ಬಿಡ್ರಿ, ನಮಗೆ ಗೊತ್ತಾಯ್ತು. ಇವಾಗ ನೀವೇನು ಹೇಳ್ತೀರಿ ಅಂತ ಗೊತ್ತಾಯ್ತು. ಕೇಶವ ಶಬ್ದ ಅರ್ಥ ಇಷ್ಟು ಹೇಳ್ತೀರಿ, ಆಮೇಲೆ ಪಾಶಧರಾರ್ಚಿತ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ತೀರಿ, ಶೂರವರೇಶ ಅಂತ ಹೇಳ್ತೀರಿ, ಕೊನೆಗೊಂದು ನಮಸ್ಕಾರ ಮಾಡ್ತೀರಿ. ಇಷ್ಟು ಕೆಲಸ ಅಲ್ಲಿಗೆ ನಿಮ್ಮ ಪ್ರವಚನ ಟೈಮ್ ಮುಗಿದಿರ್ತದೆ, ನೀವು ಮುಗಿಸ್ಕೊಂಡು ಹೋಗ್ತಿರೋದು ಗೊತ್ತಾಯ್ತು. ಜಾಸ್ತಿ ಇವತ್ತು ಹೇಳ್ಬಿಟ್ಟೆ ಅಂತ ಇಟ್ಕೊಳ್ರಿ, ನಾಳೆ ಒಂದು ಏಕಾದಶಿ ಬೇರೆ ಇದೆ, ನಾಳೆಗೆ ಸುಸ್ತಾಗ್ಬಿಡ್ತದೆ. ಅಕಸ್ಮಾತ್ ಇವತ್ತು ಕಡಿಮೆ ಹೇಳಿ ನಾಳೆ ಜೋರಾಗಿ ಹೇಳಿದೆ ಅಂತ ಇಟ್ಕೊಳ್ರಿ, ಹಳಾರು ತಗೊಂಡಾರೆ ಅನ್ನೋದು ಸಂಶಯ ಬರುತ್ತೆ. ಈಗ ಆಚಾರ ಸಮಸ್ಯೆಗಳು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವತ್ತು ಮೆಲ್ಲಕ್ಕೆ ಹೇಳಿ ನಾಳೆ ಜೋರು ಹೇಳಿದ್ರೆ ಉಪ್ಪಿಟ್ಟಾಯ ಸ್ವಾಹ ಅಂತ ಆಗ್ತದೆ. ಇವತ್ತು ಜೋರೆ ಹೇಳಿ ನಾಳೆ ಸಾವಕಾಶ ಹೇಳಿದ್ರೆ ಇನ್ನೊಂದು ಸಮಸ್ಯೆ ಆಗ್ತದೆ. ಅದಕ್ಕೆ ಎರಡೂ ಮೇಕಪ್ ಮಾಡ್ಬೇಕು ನೋಡ್ರಿ. ಅದಕ್ಕೆ ಮಧ್ಯದ ದಾರಿಯನ್ನು ಹುಡ್ಕೋಣಂತೆ. ಜಾಸ್ತಿನೇ ಹೇಳಿರಬಾರ್ದು, ಕಡಿಮೆನೇ ಹೇಳಿರಬಾರ್ದು, ಹೇಳಿರ್ಬೇಕು ಅಂತ ಅನಿಸಿರ್ಬೇಕು, ಹೇಳದೆ ಹೋಗಿರ್ಬೇಕು, ಕೊನೆಗೆ ಏನು ಹೇಳಿದ್ರು ಅಂತ ತಿಳಿದಿರ್ಬಾರ್ದು. ಇಷ್ಟು ಕೆಲಸ ಮಾಡ್ಬೇಕು. ಕೆಲಸ ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ ನಾರಾಯಣಾಮಲ ಕಾರಣ ವಂದೇ ಕಾರಣ ಕಾರಣ ಪೂರ್ಣವರೇಣ್ಯ. ಆಚಾರ್ಯರು ತಮ್ಮ 12ನೆಯ ಈ ದ್ವಾದಶಮೂರ್ತಿ ಸ್ತೋತ್ರವನ್ನ ಅಂದ್ರೆ 5ನೇ ಅಧ್ಯಾಯವನ್ನ ಓದುವಾಗ ಹೇಗೆ ಓದಬೇಕು ಅಂತ ಒಂದು ಸೂತ್ರ ಕೊಟ್ಟಿದ್ದಾರೆ. ಇದೊಂದು ಸಮಸ್ಯೆ. ಈಗ ನಮಗೆ ಹೆಂಗ್ ಬೇಕು ಹಂಗೆ ಓದೋ ಹಂಗಿಲ್ಲ. ಇವಾಗ ಈಗ ಮೊದಲಿಗೆಲ್ಲ ಹೇಗಿರ್ತಿತ್ತು ಅಂದ್ರೆ ಪುಸ್ತಕ ಓದುವಾಗ ಮೊದಲನೇ ಪೇಜ್ನಿಂದ ಕೊನೆ ಪೇಜ್ವರೆಗೆ ಉದ್ದಕ್ಕೆ ಓದ್ತಿದ್ವಿ ನಾವೆಲ್ಲ. ಈಗ ಪುಸ್ತಕ ಹೇಗೆ ಪ್ರಿಂಟ್ ಆಗಿರ್ತದೆ ಅಂದ್ರೆ ಮೊದಲು 50ನೇ ಪುಟದಿಂದ 60ನೇ ಪುಟದವರೆಗೆ ಓದಿ, ಅನಂತರದಲ್ಲಿ ಮೊದಲನೇ ಪುಟದಿಂದ 40ನೇ ಪುಟದವರೆಗೆ ಓದಿ, ಕೊನೆ ಪುಟವನ್ನ ಓದಿ ಮತ್ತೆ ಮೊದಲಿನಿಂದ ಕೊನೆಯವರೆಗೆ ಓದ್ರಿ ಅಂತ ಪುಸ್ತಕ ಬರೆದಿರ್ತಾರೆ. ಇವಾಗ ನಿಮಗೆ ಇಲ್ಲ ಅಂದ್ರೆ ನನ್ನ ಕಡೆ ಪುಸ್ತಕ ಇದೆ, ತೋರಿಸ್ತೀನಿ ನಾನು ನಿಮಗೆ. ಇಂಥ ಪುಸ್ತಕಗಳು ಉಂಟಿವಾಗ. ಹಾಗಾದ್ರೆ ಪುಸ್ತಕ ಬರೆಯುವುದಲ್ಲದೆ ಪುಸ್ತಕವನ್ನ ಹೇಗೆ ಓದಬೇಕು ಅಂತ ಸೂತ್ರವನ್ನ ಹಾಕಿಕೊಟ್ಟಿದ್ದಾರೆ. ಈಗ ಮಧ್ವಾಚಾರ್ಯರು ಹಾಕಿಕೊಟ್ಟ ಸೂತ್ರ ಏನು ಅಂತ ಹೇಳ್ತೇನೆ. ಯಾವ ಅಧ್ಯಾಯ ಅಂದ್ರೆ ಈ ಅಧ್ಯಾಯವನ್ನ ಓದುವಾಗ ನೀವು ಇದೇ ಸೂತ್ರವನ್ನ ಇಟ್ಟುಕೊಂಡೇ ಓದಬೇಕು. ನಿಮಗೆ ಮನಸ್ಸಿಗೆ ಬಂದಂತೆ ಓದುವ ಹಾಗಿಲ್ಲ. ಮಾಡಿದ ಅಡಿಗೆಯನ್ನ ಊಟ ಮಾಡ್ರಿ ಅಂತ ಹೇಳ್ತಾರೆ. ಸರಿ, ಮಾಡಿದ ಅಡಿಗೆಯನ್ನ ಊಟ ಮಾಡೋಣ ಅಂತ ಇಟ್ಟುಕೊಂಡು ಮಜ್ಜಿಗೆ ಅನ್ನದಿಂದ ಊಟ ಪ್ರಾರಂಭ ಮಾಡ್ಲಿಕ್ಕೆ ಬರ್ತದೋ? ಹಾಗೆ ಯಾರಾದ್ರೂ ಮಾಡ್ತಿದ್ರೆ ಅವರನ್ನ ನನ್ನ ಹತ್ರ ಕಳಿಸ್ರಿ. ಯಾಕಂದ್ರೆ ಅವರನ್ನ ಎಲ್ಲಿ ಕಳಿಸ್ಬೇಕು ಅಂತ ವಿಳಾಸ ನನಗೆ ಗೊತ್ತಿದೆ. ಬೆಳಗಾಂ ರೋಡು ಅಂತ ಹೇಳ್ತಿರ್ತಾರೆ ನಮ್ಮಲ್ಲಿ, ಅಷ್ಟೇ, ಇನ್ನೇ ಇಲ್ಲ. ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅಡಿಗೆ ಬೇಕಾಗಿರಬಹುದು, ಬೇಕಾದ ಅಡಿಗೆ ಇದೆ ಅಂತ ಹೇಳಿ ಮನಸ್ಸಿಗೆ ಬಂದಂತೆ ಊಟ ಮಾಡುವಿಲ್ಲ. ಊಟ ಮಾಡುವುದಕ್ಕೂ ಒಂದು ಕ್ರಮ ಇದೆಯಲ್ಲವೋ ಹಾಗೆ ಈ ದ್ವಾದಶಮೂರ್ತಿ ಸ್ತೋತ್ರವನ್ನ ಓದುವಾಗಲೂ ಕೂಡ ನಿಮಗೆ ಮನಸ್ಸಿಗೆ ಬಂದಂತೆ ಓದಬೇಡ್ರಿ. ಮತ್ತೆ ನಾನು ಹಾಕಿಕೊಟ್ಟ ಸೂತ್ರವನ್ನ ಇಟ್ಟುಕೊಂಡು ನೀವು ಓದ್ರಿ. ಏನ್ ಸೂತ್ರ? ಕೊನೆ ಶ್ಲೋಕ ತೆಗಿತೀರಾ? ಪುಸ್ತಕ ಇದ್ದವರು ಕೊನೆ ಶ್ಲೋಕ ತೆಗಿರಿ. ಇಲ್ಲದೆ ಇದ್ದವರು ಮಸ್ತಕದಲ್ಲಿ ಇವನ್ನ ಇಟ್ಟುಕೊಳ್ಳ್ರಿ. ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮ. ಇದು ಕೊನೆ ಸಾಲಿನಲ್ಲಿ ಹೇಳಿದ 2 ಸೂತ್ರಗಳು. ಏನದರ ಅರ್ಥ? ಏನು ಸೂತ್ರ? ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮ. ನೀವು ನನ್ನ ಅಕ್ಷರಗಳನ್ನ ಓದುವಾಗ ಆನಂದ ತೀರ್ಥರ ಆದೇಶ, ಆನಂದ ತೀರ್ಥರ ಅಭಿಪ್ರಾಯ ಏನು ಅಂದ್ರೆ ನೀವು ಒಂದೊಂದು ಸಾಲನ್ನ ಓದುವಾಗಲೂ ಕೇಶವ ಕೇಶವ ಶಾಸಕ ವಂದೇ ಎಂದು ಓದುವಾಗಲೂ ಈ ಸೂತ್ರವನ್ನ ತಲೆಯಲ್ಲಿ ಇಟ್ಟುಕೊಂಡು ಓದ್ರಿ. ಏನಂತ? ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮ. ಈ ವಾಕ್ಯವನ್ನ ಓದಿದಾಗ ನಿಮ್ಮಲ್ಲಿ ಹರಿಯ ಭಕ್ತಿ ಏನಾದರೂ ಬೆಳೀತೆ ಅಂತ ಪ್ರಶ್ನೆ ಮಾಡ್ತಾರೆ ಆಚಾರ್ಯ.
ಆಚಾರ್ಯ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಉದ್ದಕ್ಕೆ ಓದಬೇಡ್ರಿ, ಒಂದೊಂದು ಸಾಲುಗಳನ್ನ ಓದುವಾಗಲೂ ಹರಿಭಕ್ತಿ ವಿವರ್ಧನ ಶೌಂಡತಮ, ಇದು ಹರಿಭಕ್ತಿಯನ್ನ ಬೆಳೆಸುವುದರಲ್ಲಿ ಅತ್ಯಂತ ಚಾಣಾಕ್ಷವಾಗಿದೆ. ಸೂತ್ರ ಹಾಕಿಕೊಟ್ರು, ನೀವು ಕೇಶವ ಕೇಶವ ಶಾಸಕ ಬಂದೆ ಅಂತ ಓದಿದಾಗ ನಿಮ್ಮಲ್ಲಿ 1 ಮಿಲಿಗ್ರಾಮ್ ಆದರೂ ಭಕ್ತಿ ಹೆಚ್ಚಾಗಬೇಕು. ಇಲ್ಲದೆ ಹೋದರೆ ನೀವು ದಯಮಾಡಿ ನನ್ನ ಗ್ರಂಥವನ್ನು ಓದಬೇಡಿ. ಸುಮ್ಮನೆ ರಾಗ ಇದೆ, ತಾಳ ಇದೆ, ಹೇಳೋರು ರಾಗ ತಾಳವಾಗಿ ಹೇಳ್ತಾರೆ, ಕೇಳವರು ತಲೆ ಅಳ್ಳಾಡಿಸಿದೆವು ಅಂದ್ರೆ ಕೋಲೆ ಬಸವ ಅಂತ ಕರೀತಿದ್ರು ನಮ್ಮಲ್ಲಿ. ಹಾವು ಇದೆ, ಅದು ಪುಂಗಿ ಊದಿದಾಗೆಲ್ಲ ತಲೆ ಅಳ್ಳಾಡಿಸ್ತದಂತೆ, ಕಿವಿನೇ ಕೇಳಿಸೋದಿಲ್ಲ, ಅದಕ್ಕೆ ತಲೆ ಮಾತ್ರ ಅಳ್ಳಾಡಿಸ್ತದೆ. ಅಂದ್ರೆ ಶಬ್ದ ಒಳಗೋಗದೆಯೂ ತಲೆ ಅಳ್ಳಾಡಿಸ್ಬೋದು ಅಂತ ಅರ್ಥ ಆಯ್ತು ಇವಾಗ. ಹಾಗಾಗುವುದು ಬೇಡ ನಮಗೆ. ಹರಿಭಕ್ತಿ ವಿವರ್ಧನ ಶೌಂಡತಮ, ಭಗವಂತನ ಭಕ್ತಿಯನ್ನ ಬೆಳೆಸುವುದರಲ್ಲಿ ಇಲ್ಲಿನ ಒಂದೊಂದು ಸಾಲುಗಳು ತುಂಬಾ ಜಾಣ ಆಗಿವೆ. ಅದಕ್ಕೆ ಕಲಿಸಿಕೊಟ್ಟಿದ್ದೇನೆ. ಆಚಾರ್ಯರಂತಾರೆ, ನಾನು ಈ 5ನೇ ಅಧ್ಯಾಯದಲ್ಲಿ ಹೇಳಿದ ಒಂದೊಂದು ಸಾಲುಗಳಿಗೂ ಏನನ್ನ ರೂಢಿ ಮಾಡಿಸಿದ್ದೇನೆ, ಏನನ್ನ ಪ್ರಾಕ್ಟೀಸ್ ಮಾಡಿಸಿದ್ದೇನೆ ಅಂದ್ರೆ, ನಿಮ್ಮಲ್ಲಿ ಭಕ್ತಿಯನ್ನ ಬೆಳೆಸಿಯೇ ಮುಂದೆ ಹೋಗುವನ್ನುವ ಅಭ್ಯಾಸವನ್ನ ಮಾಡಿಸಿ ಇಟ್ಟೇನಾದ್ರಿಂದ ಅದಕ್ಕೆ ಅಭ್ಯಾಸ ಇದ್ರೆ ಸಾಲೋದಿಲ್ಲ. ಕೇಳುವ ನೀವು ಕೂಡ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಕೂತಿದ್ರೆ 2 ಕೈ ಜೋಡಿದಾಗ ಭಕ್ತಿ ಬೆಳೆಯುವುದು ನಿಶ್ಚಿತ. ಆದ್ರಿಂದ ನೀವು ಈ ಅಧ್ಯಾಯವನ್ನು ಹೇಗೆ ಓದಬೇಕು? ಹರಿಭಕ್ತಿ ವಿವರ್ಧನ ಶೌಂಡತಮ ಮೊದಲನೇ. 2ನೇ ಸೂತ್ರ ಏನು? ಪರಲೋಕ ವಿಲೋಕನ ಸೂರ್ಯ ನಿಭಾ. ಇದನ್ನು ವಿವರಣೆ ಮಾಡಬೇಕಾದ್ರೆ ಅಲ್ಲಲ್ಲೇ ವಿವರಣೆ ಮಾಡ್ತೀರಿ, ಯಾಕಂದ್ರೆ ಇಲ್ಲಿ ಹೇಳಿದ್ರೆ ಅದು ಅರ್ಥವೇ ಆಗೋದಿಲ್ಲ. ನೀವು ಯಾವ ಲೋಕವನ್ನ ಕಾಣ್ತಾ ಇದ್ದೀರಿ ಅದೇ ಲೋಕವೇ ಈ ಸಾಲಿನಲ್ಲೂ ನಿಮಗೆ ಅರ್ಥ ಆದರೆ ದಯಮಾಡಿ ನಿಮಗೆ ದ್ವಾದಶ ಸ್ತೋತ್ರ ಅರ್ಥ ಆಗಿಲ್ಲ ಅಂತ ಅರ್ಥ. ಆಚಾರ್ಯ ಹೇಳುವುದು ಬಹಳ ಚೆನ್ನಾಗಿದೆ. ನೀವು ಯಾವ ಲೋಕವನ್ನ ಈಗ ಕಾಣ್ತಾ ಇದ್ದೀರಿ ಇದುವೇ ನಿಮಗೆ ಇದೇ ಸಾಲಿನಲ್ಲಿ ಕಾಣ್ತಾ ಇದೆ ಅಂತಾದ್ರೆ ನಮಗೆ ದ್ವಾದಶ ಸ್ತೋತ್ರ ಏನು ತಿಳಿದಿಲ್ಲ. ಮತ್ತೆ ಏನ್ ತಿಳಿಬೇಕು ಅಂದ್ರೆ, ಪರಲೋಕ ವಿಲೋಕನ ಸೂರ್ಯ ನಿಭಾ. ನೀವು ಇಲ್ಲಿಯವರೆಗೆ ಕಾಣದ ಲೋಕ ಕಾಣುವಂತೆ ಆದ್ರೆ ಮಾತ್ರ ಈ ದ್ವಾದಶ ಸ್ತೋತ್ರಕ್ಕೆ ಅರ್ಥ ಇದೆ, ಇಲ್ಲದೆ ಇದ್ರೆ ಅರ್ಥ ಇಲ್ಲ ಅಂತ ಯಾರು ಹೀಗೆ ಹೇಳ್ತಾರೆ? ಆಚಾರ್ಯ ಹೇಳಿದ್ದು ಪರಲೋಕ ವಿಲೋಕನ ಸೂರ್ಯ ನಿಭಾ. ಇಹಲೋಕ ಪರಲೋಕ, ಇಹಲೋಕದಲ್ಲಿ ಪರಲೋಕದಲ್ಲಿ ನಾವು ಇಹಲೋಕದಲ್ಲಿ ಇದ್ದವರು ಪರಲೋಕದ ಎಲ್ಲ ಗ್ರಂಥಗಳನ್ನು ಇಹಲೋಕದಲ್ಲಿ ಏನೇ ಸಮಾವೇಶ ಮಾಡ್ತಾ ಇದ್ದೀವಿ ಅಲ್ಲ ಅಂದ್ರೆ ಆಚಾರ್ಯ ನಿನಗೇನ್ ಕಾಣಬೇಕು? ಕೇಶವ ಕೇಶವ ಶಾಸಕ ಬಂದೆ ಪಾಶಧರಾರ್ಚಿತ ಶೂರವರೇಶ ಎಂಬ ಸಾಲಿನಲ್ಲಿ ನಿನ್ನ ಇಹಲೋಕದ ಅರ್ಥವನ್ನ ಹೊರತುಪಡಿಸಿ ಪರಲೋಕದ ಅರ್ಥವು ನಿನಗೆ ಕಾಣಿಸುವುದಾದರೆ ಅದು ನಿಜವಾದ ದ್ವಾದಶ ಮೂರ್ತಿಯ ಸ್ತೋತ್ರ ಆಯಿತು. ನಮಗೇನಾಗತ್ತೆ ಅಂದ್ರೆ ಇಲ್ಲಿ ಪರಲೋಕ ಕಾಣ್ತದೆ ಅಂತ ಇಲ್ಲವೇ ಇಲ್ಲ, ನಮಗೆ ಇಲ್ಲಿ ಇದ್ದದ್ದಷ್ಟು ಕಂಡ್ರೆ ಸಾಕು ಅಂತಾಗಿದೆ ನಮಗೆ. ಕೇಶವ ಅಂದ್ರೆ ಏನಪ್ಪ ನಾವು ಹೇಳ್ತೇವೆ, ಕೇಶವ ಅಂದ್ರೆ ಏನು ಹೇಳ್ರಿ? ಅಯ್ಯೋ ಗೊತ್ತಿಲ್ಲೇನಾಚಾರ್ಯ, ಬೇಕಾದಷ್ಟು ಗೊತ್ತು. ಏನ್ ಗೊತ್ತು? ಅದೇ ನೀವೇ ಹೇಳಿದ್ರಲ್ಲ, ಅದೇ ಏನ್ ಹೇಳಿದ್ರಿ? ಅದೇ ಕಳೆದ ಬಾರಿ ಹೇಳಿದ್ರಲ್ಲ ನೀವು, ಅದೇ ಏನ್ ಹೇಳಿ? ಕಳೆದ ಬಾರಿ ಹೇಳಿದವರು ನಿಮಗೇ ನೆನಪಿಲ್ಲ, ನಮಗೆ ಯಾರು ನೆನಪಿರಬೇಕು ಅಂತ ಹೇಳಿ ನಾವು ಇಹಲೋಕದಲ್ಲಿ ಏನೇ ತೊಡಗುತ್ತಾ ಇದ್ದೇವೆ. ಹಾಗಾದ್ರೆ ಇವತ್ತಿನಿಂದ ನಾವು ಈ 5ನೇ ಅಧ್ಯಾಯ ಮುಗಿಯುವವರೆಗೆ ಆದರೂ 2 ಸೂತ್ರಗಳ ಅಡಿಯಲ್ಲಿ ಈ 12 ಮೂರ್ತಿಗಳನ್ನ ಅರ್ಥ ಮಾಡಿಕೊಳ್ಬೇಕು. ಏನ್ 2 ಸೂತ್ರ? ಮರ್ತೇ ಹೋಯಿತು. ನಿಮ್ಮನ್ನು ನೋಡ್ತಾ ಇದ್ರೆ ಏನೇನೋ ಅನಿಸ್ಬಿಡ್ತದೆ ಆಚಾರ್ಯ, ನೀವು ಮರೆಸ್ಲಿಕ್ಕೆ ಪ್ರವಚನ ಹೇಳ್ತಿದ್ದೀರೋ ನೆನಪಿಟ್ಟುಕೊಳ್ಳಿಕ್ಕೆ ಪ್ರವಚನ ಹೇಳ್ತಿದ್ದೀರೋ ಗೊತ್ತಿಲ್ಲ. ಹರಿಭಕ್ತಿ ವಿವರ್ಧನ ಶೌಂಡತಮ ಪರಲೋಕ ವಿಲೋಕನ ಸೂರ್ಯ ನಿಭಾ. ಇಲ್ಲಿಯೇ ಇದೆ ಅಂತೆ ಇನ್ನೊಂದು ಲೋಕ. ಎಲ್ಲಿದೆ? ನಿಮ್ಮ ಹೊರಗಿರೋದ್ರ ಜೊತೆಗೆ ಒಳಗೊಂದು ಲೋಕ ಇದೆ. ಆ ಒಳಗಿನ ಲೋಕದ ಕಡೆಗೆ ನಿಮಗೆ ಸ್ವಲ್ಪ ಗಮನ ಬರಲಿ ಅಂತ ಹೇಳ್ತೇನೆ. ಪರಲೋಕ ಪರಲೋಕ ಅಂದಾಗೆಲ್ಲ ನಾವು ಮೇಲ್ ಕೈ ಮಾಡ್ತಿರ್ತೀವಿ, ಪರಲೋಕ ಅಂದ್ರೆ ಅಲ್ಲಿದೆ ಅಂತ. ಆಚಾರ್ಯ ಅಂದ್ರು ಅಲ್ಲಿದೆ ಅಲ್ಲ ಇಲ್ಲಿದೆ ಅಂದ್ರೆ, ನಿಮ್ಮೊಳಗೆ ಇನ್ನೊಂದು ಲೋಕ ಇದೆ. ಆ ಲೋಕದ ಅರ್ಥ ಆಗಲಿ ಈ ಲೋಕದ ಅರ್ಥ ಆಗಲಿ ಭಕ್ತಿ ಬೆಳೀಲಿ ಅನ್ನುವುದಕ್ಕಾಗಿ ಹೇಳ್ತಾ ಇದ್ದೇನೆ ಅಂತ. ಸರಿ, ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಶ್ಲೋಕವನ್ನು ನೋಡುವ ಪ್ರಯತ್ನ ಮಾಡೋಣವಂತೆ. ಏನ್ ಬರ್ಬೇಕು ಈಗ? ಹಾಗಿದ್ರೆ
ಏನ್ ಬರಬೇಕು? ಪರಲೋಕ ವಿಲೋಕನ ಸೂರ್ಯ ನಿಭಾ. ಇಲ್ಲಿಯವರೆಗೆ ನೀವು ಕಂಡ ಅರ್ಥಕ್ಕಿಂತ ಇನ್ನೊಂದು ಅರ್ಥವೇ ನಿಮಗೆ ತೋರಬೇಕು ಅಂದಾಗ ಈ ಸಾಲು ಸಾರ್ಥಕ. ಏನರ್ಥ ತೋರಬೇಕು? ಕೇಶವ ಕೇಶವ ಶಾಸಕ ಬಂದೇ ಪಾಶಧರಾರ್ಚಿತ ಶೂರವರೇಶ. ದೇವರಿಗೆ ಕೇಶವ ಅಂತ ಹೆಸರು. ಯಾಕೆ ದೇವರಿಗೆ ಕೇಶವ ಅಂತ ಹೆಸರು ಹೇಳಿ ನೋಡೋಣ. ಎಷ್ಟು ಚೆನ್ನಾಗಿದೆ ಅಂದ್ರೆ, ನಮ್ಮ ಪಾಣಿನಿ ಸಂಸ್ಕೃತದ ವ್ಯಾಕರಣದ ಮೂಲ ಗ್ರಂಥಕಾರ ಅವನು. ಅವರಿಗಿಂತೂ ಮೊದಲು ಇದ್ರು ಅನ್ಕೊಳ್ರಿ, ಇಲ್ಲ ಪ್ರಸಿದ್ಧಿಗೆ ಬಂದವನು ಇವನು. ಪಾಣಿನಿ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಕೇಶವ ಅಂತ ದೇವರನ್ನ ಕರೆಯುವಾಗಲೆಲ್ಲ ನಿಮಗೊಂದು ತಲೆಯಲ್ಲಿ ಬರಲಿ ಅಂತಾನೆ. ಏನ್ ತಲೆಯಲ್ಲಿ ಬರಬೇಕು ಅಂದ್ರೆ, ವ ಅನ್ನುವ ಶಬ್ದ ಇದೆಯಲ್ಲ, ವ ಅನ್ನೋ ಶಬ್ದ ಇದೆಯಲ್ಲ, ಎಲ್ಲಿದೆ ವ ಅನ್ನೋದು? ಅಡ್ಡಿ ಇಲ್ಲ. ಕೇಶವ ಅನ್ನುವಲ್ಲಿ ವಾ ಇದೆಯಲ್ಲ, ಆ ವಾ ಅನ್ನೋ ಶಬ್ದಕ್ಕೆ ಪ್ರಶಂಸನೀಯ, ಪ್ರಶಸ್ತ ಅಂತ ಅರ್ಥ ಅಂತೆ. ವಾ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪ್ರಶಂಸನೀಯವಾದದ್ದು, ಪ್ರಶಸ್ತವಾದದ್ದು ಅಂತ ಅರ್ಥ. ಕೇಶಾದ್ವ ಅನ್ಯತರಸ್ಯಾಮ್ ಅಂತ ಸೂತ್ರದಲ್ಲಿ ಹೇಳುವಾಗ ವ ಎನ್ನುವಂತಹ ಪ್ರತ್ಯಯವನ್ನ ಯಾವ ಅರ್ಥದಲ್ಲಿ ಬಳಸ್ತೇನೆ ಅಂದ್ರೆ ಪ್ರಶಂಸನೀಯವಾದದ್ದು ಎಂಬ ಅರ್ಥದಲ್ಲಿ ಬಳಸ್ತೇವೆ. ಪ್ರಶಂಸನೀಯ ಅಂದ್ರೆ ಏನು? ಹೊಗಳಬೇಕಾದದ್ದು, ಎಲ್ಲರ ಬಾಯಿಯಲ್ಲಿ ಇರಬೇಕಾದದ್ದು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ. ಇವಾಗ ಹೇಳಿದ ಮೇಲೆ ಅರ್ಥ ಆಗ್ತದೆ. ಇವಾಗ ಏನು ಅಂದ್ರೆ, ವ ಅಂದ್ರೆ ಪ್ರಶಂಸನೀಯ, ಅವರು ಪ್ರಶಂಸನೀಯರು, ಇವರು ಪ್ರಶಂಸನೀಯರು, ಇವರು ಪ್ರಶಂಸನೀಯರು ಅಂದ್ರೆ ಅವರ ಬಾಯಿಯಲ್ಲಿ ಇವರ ಬಾಯಿಯಲ್ಲಿ ಇದ್ದವರು ಅಂತ ಅರ್ಥ ಅಲ್ವಾ? ಆ ವ ಅಲ್ಲೇ ಇಡೋಣಂತೆ. ಈಗ ಏನು ಉಳಿಯಿತು ಅಂತ ನೋಡುವಂತೆ. ಇವಾಗ ಏನು ಉಳಿತು? ಕೇಶ. ಕೇಶ ಅಂದ್ರೆ ಏನು ಅಂದ್ರೆ ಕೂದಲು ಅಂತ ಅರ್ಥ. ವ ಅಂದ್ರೆ ಪ್ರಶಂಸನೀಯ ಅಂತ ಅರ್ಥ. ಕೇಶವ ಅಂದ್ರೆ ಯಾರ ಕೂದಲು ಜಗತ್ತಿನಲ್ಲೆಲ್ಲ ಪ್ರಶಂಸೆಗೆ ಪಾತ್ರವಾಗಿದೆಯೋ ಅವನನ್ನ ಕೇಶವ ಅಂತ ಕರಿಬೇಕು ಅಂತ ಹೇಳಿದೆವಾಗ. ಯಾರ ಕೂದಲು ಪ್ರಶಂಸೆಗೆ ಪಾತ್ರವಾದದ್ದು? ದೇವರ ಕೂದಲು ಜಗತ್ತಿನ ತುಂಬೆಲ್ಲ ಪ್ರಶಂಸೆಗೆ ಪಾತ್ರವಾದದ್ದು. ಹೌದಾ? ನಮಗೆ ಹೇಳೇ ಇಲ್ಲ ನೀವು, ನಮಗೆ ಹೇಳೇ ಇಲ್ಲ ನೀವು ಹೇಗೆ ಪ್ರಶಂಸೆಗೆ ಪಾತ್ರವಾದದ್ದು ಅಂತ ಒಂದು ಸಣ್ಣ ಕಥೆ ಹೇಳ್ಬಿಡ್ತೇನೆ, ಆಮೇಲೆ ಮುಂದೆ ವಿಚಾರ ಮಾಡೋಣಂತೆ. ಈಗ ದೇವರ ಪೂಜೆಯನ್ನ ಮಾಡುವಾಗ ದೇವರ ಪೂಜೆಗೆ ಒಯ್ಯುವ ನೀರಿನಲ್ಲಿ ಕೂದಲು ಬಂದ್ರೆ ಏನ್ ಮಾಡ್ತೀರಿ ಹೇಳಿ ನೋಡಂತೆ. ಎಲ್ರೂ ಪೂಜೆ ಮಾಡ್ತೀರೋ ಇಲ್ಲೋ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ಎಲ್ಲರೂ ಪೂಜೆ ಮಾಡ್ತೀರಿ ಅಂತ ಗೊತ್ತಾಯಿತು. ಕೆಲವರು ಏಕಾದಶಿಗೊಮ್ಮೆ ಮಾತ್ರ ಪೂಜೆ ಮಾಡ್ತಿರ್ತಾರ, ಅದು ಕೆಲವು ಪ್ರಸಂಗದೊಳಗದ ಆಚಾರ ನಮ್ ದಿವಸ ಮಾಡ್ಲಿಕ್ಕೆ ಆಗಂಗಿಲ್ಲ. ಏಕಾದಶಿಗೊಮ್ಮೆ ಮಾಡ್ತೀವಿ, ದ್ವಾದಶಿ ಉಪವಾಸ ಕೊಡ್ಸಿರ್ತೀವಿ ದೇವ್ರನ್ನ, ನೀವು ಪಾಲನೆ ಮಾಡಿರ್ತೀವಿ, ಬೆಸ್ಟ್ ಕೆಲಸ. ಅದಕ್ಕೆ ಕೇಶ ಕೂದಲು, ಅರ್ಥ ಆಯ್ತಾ? ನೀರಿನಲ್ಲಿ ಬಂದ್ರೆ ದೇವರ ಪೂಜೆಗೆ ತೆಗೆದುಕೊಂಡು ಹೋಗುವ ನೀರಿನಲ್ಲಿ ಬಂದ್ರೆ ನೀರು ಚೆಲ್ತೇವೆ, ಹಾಲಿನಲ್ಲಿ ಬಿದ್ರೆ ಹಾಲು ಚೆಲ್ಲೋದಿಲ್ಲ, ಕೂದಲು ಚೆಲ್ತೇವೆ ಅಷ್ಟೇ. ಅಷ್ಟು ಬುದ್ಧಿವಂತರು ಯಾರು ಬಂದಿಲ್ಲ ಇನ್ನು. ಹಾಲಿನಲ್ಲಿ ಬಿದ್ರೆ ಹಾಲಿನಲ್ಲಿ ಬಿದ್ದ ಕೂದಲನ್ನ ಚೆಲ್ತೇವೆ, ನೀರಿನಲ್ಲಿ ಬಿದ್ರೆ ಧೈರ್ಯ ಮಾಡಿ ನೀರು ಚೆಲ್ತೇವೆ. ಯಾಕಂದ್ರೆ ಇನ್ನೂ ಸ್ವಲ್ಪ ನೀರು ತಗೊಳ್ಬಹುದು ಅಂತ ಹೇಳಿ, ಪುಕ್ಸಟ್ಟೆ ಬರ್ತದಲ್ಲ ನೀರು, ಅದಕ್ಕಾಗಿ ತಗೊಳ್ಬಹುದು ಅಂತ. ಊಟದಲ್ಲಿ ಕುಳಿತಾಗ ಕೂದಲು ಬಂದ್ರೆ ಮುಖ ಕಿವುಚುತ್ತೇವೆ. ಏನ್ ಮಾಡ್ತೇವೆ? ಮನೆಯಲ್ಲಿ ಇದ್ದವರಿಗೆಲ್ಲ ಬೈತೇವೆ. ಅಡಿಗೆ ಮಾಡುವಾಗ ಎಲ್ಲಿ ಲಕ್ಷ್ಯ ಕೊಟ್ಟು ಮಾಡಿದ್ರಿ ಅಂತ. ಇನ್ ಕೆಲವರು ಬುದ್ಧಿವಂತರು ಬೈಯೋದನ್ನ ಬಿಟ್ಟು ಹೇಳ್ತಾರೆ, ಅಡಿಗೆ ಈಡಾಗಲಿ ಅಂತ ಮಾಡಿದ್ದಾರೋ ಏನು ಅಂತ. ಊಟಕ್ಕೆ ಕುಳಿತಾಗ ಕೂದಲು ಬಂದ್ರೆ ಏನ್ ಮಾಡ್ತೀರಿ? ಛಲ್ತೀರಿ ಅಲ್ವಾ? ಏನ್ ಛಲ್ತೀರಿ? ಕೂದಲು ಮಾತ್ರ. ಉಳಿದದ್ದನ್ನ ಉಣ್ತೀರಲ್ಲ, ಹೇಗೆ ಉಣ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ಧರ್ಮಶಾಸ್ತ್ರಕಾರರು. ಒಂದು ಪ್ರಶ್ನೆ ಮಾಡ್ತಾರೆ, ಉಳಿದದ್ದನ್ನ ಉಣ್ತೀರಲ್ಲ, ಬಂದದ್ದನ್ನೇನೋ ತೆಗೆದಿಟ್ರಿ, ಉಳಿದದ್ದನ್ನ ಉಣ್ತೀರಲ್ಲ, ಹೇಗೆ ಉಣ್ತೀರಿ? ಉಣ್ಣುವ ಮನಸ್ಸು ಬರ್ತದ? ಅನಿವಾರ್ಯ ಆಚಾರ್ಯ, ತುಟ್ಟಿ ಆಗಿಬಿಟ್ಟಿರ್ತದ, ಉಣ್ಬೇಕಾಗ್ತದ ಅಂದ್ರೆ ಅದೆಲ್ಲ ಧರ್ಮಶಾಸ್ತ್ರದ ನಿಯಮ ಏನು ಅಂದ್ರೆ, ಹಾಗೆ ನಿಮಗೆ ಕೂದಲು ಬಂತು ಅಂತಾದರೆ ಅದನ್ನ ಪಕ್ಕಿಗೆ ಎತ್ತಿಟ್ಟು ಕೈ ತೊಳೆಯಬೇಕು, ಮೊದಲನೆಯದ್ದು. ಎರಡನೆಯದ್ದು, ಯಾವ ಭಾಗದಲ್ಲಿ ಬಂದಿದೆಯೋ ಆ ಭಾಗಕ್ಕೆ ತುಪ್ಪ ಹಾಕಬೇಕು. 2 ಹನಿ ತುಪ್ಪ ಸಿಡಿಸಿ ಅನಂತರದಲ್ಲಿ ಅದನ್ನ ಊಟ ಮಾಡಬೇಕು. ಇದು ಧರ್ಮಶಾಸ್ತ್ರ ಹೇಳುವುದು. ನಾವು ಮಾಡ್ತೀವೋ ಬಿಡ್ತೀವೋ ಬೇರೆ ವಿಷಯ. ಕೇಳಿಟ್ಕೊಂಡಿದ್ರೆ ಏನ್ ಗಂಟು ಹೋಗ್ಬೇಕಾಗಿದೆ? ಅದೇನು ತಲೆಯಾಗ ಭಾರ ಆಗ್ತದೋ?
ಏನಿಲ್ಲ. ಹಾಗಾದರೆ ಊಟದಲ್ಲಿ ಬಂದ ಕೂದಲು ಹೊರಗೆ ಹೋಯಿತು, ನೀರಿನಲ್ಲಿ ಬಂದ ಕೂದಲು ಹೊರಗೆ ಹೋಯಿತು, ಹಾಲಿನಲ್ಲಿ ಬಂದ ಕೂದಲು ಹೊರಗೆ ಹೋಯಿತು. ಆದರೆ ಊಟದಲ್ಲಿ ಇನ್ನೊಂದು ಕೂದಲು ಉಳಿತು, ಅದು ಹೊರಗೆ ಹೋಗುವುದಿಲ್ಲ, ಬಾಯಿಯಲ್ಲೇ ಉಳಿತು, ಅದನ್ನು ಹೊರಗೆ ಹಾಕ್ಲಿಕ್ಕೂ ಬರುವುದಿಲ್ಲ. ಅದು ಯಾವ ಕೂದಲು ಅಂತ ಕೇಳಿದರೆ ಕೃಷ್ಣ ಎಂಬ ಕೂದಲು. ಯಾಕೆ ಕೃಷ್ಣ ಎಂಬ ಕೂದಲು ಅಂದ್ರೆ ದೇವರು ಕೃಷ್ಣಾವತಾರ ಮಾಡುವಾಗ ತನ್ನ ಕೂದಲನ್ನ ಕಳಿಸಿದ್ದಂತೆ, ತಾನು ಬಂದಿದ್ದಿಲ್ವಂತೆ. ಅದಕ್ಕಾಗಿ ಹೇಳುವಾಗ ದೇವರು ಕೃಷ್ಣ ಇದ್ದಾನಲ್ಲ, ಅವನು ದೇವರ ಕೂದಲು. ಊಟ ಮಾಡುವಾಗ ಕೃಷ್ಣ ಕೃಷ್ಣ, ರಾಮ ರಾಮ, ಗೋವಿಂದ ಗೋವಿಂದ ಅಂತ ಹೇಳಿ ಊಟ ಮಾಡಬೇಕಾದ್ರಿಂದ ನೀವು ಬಾಯಿಯಿಂದ ತೆಗಿಲಿಕ್ಕೆ ಆಗದೇ ಇರುವ ಕೂದಲು ಯಾವುದು ಅಂದ್ರೆ ಕೃಷ್ಣನೆಂಬ ಕೂದಲಾದ್ರಿಂದ ಕೇಶವ ಅಂತ ಅವರನ್ನ ಕರೀತಾ ಇದ್ದಾರೆ. ತೆಗಿರಿ ನೋಡಿ, ಇವಾಗ ಯಾವ ಕೂದಲನ್ನು ತೆಗಿತೀರಿ? ತೆಗಿಲಿಕ್ಕೆ ಬರೋದಿಲ್ಲ ಈ ಕೂದಲನ್ನ. ಹೇಗಿದೆ ಈ ಕೂದಲು? ಬಲರಾಮನಲ್ಲಿ ಶುಕ್ಲಕೇಶ, ಕೃಷ್ಣನು ಕೃಷ್ಣಕೇಶ ಅಂತ ಭಾಗವತವನ್ನ ಕೇಳಿ ಕೇಳಿ ಇದ್ದ ನಾವುಗಳು ಕೇಶವ ಅಂತ ತಲೆಯಲ್ಲಿ ಬಂದಾಗ ಮಾತ್ರ ಮರ್ತೋಯಿತು. ಅದಕ್ಕೆ ಪಾಣಿನಿ ಹೇಳಿದ ಕೇಶ ವ ಅಂದ್ರೆ ಪ್ರಶಂಸನೀಯ, ಎಲ್ಲರ ಬಾಯಿಯಲ್ಲಿರುವ ಕೂದಲು ಅಂದ. ಬಾಯಿಯ ಮೇಲಿರುವ ಕೂದಲು ಅಂದ್ರೆ ಗಂಡಸರಿಗೆ ಮೀಸೆ ಇದೆ, ಅದು ಪ್ರಯೋಜನ ಇಲ್ಲ. ಬಾಯಿಯಲ್ಲಿರುವ ಕೂದಲು ಅಂತಂದ್ರೆ ಕೃಷ್ಣನೆಂಬ ಕೂದಲು, ಅದಕ್ಕೆ ಅದು ಪ್ರಶಸ್ತವಾದ ಕೂದಲು ಅಲ್ಲ. ಈಗ ಊಟ ಕೂತಿರುವಾಗ ಏನಾಗ್ತದೆ ಅಂತಂದ್ರೆ ಸ್ವಲ್ಪ ಕೆಲವರಿಗೆ ಸಿಹಿ ಜಾಸ್ತಿ ಬೇಕಾಗ್ತಿರ್ತದೆ ಊಟಕ್ಕೆ ಕೂತಿರುವಾಗ ಕೆಲವರಿಗೆ, ಅಥವಾ ಊಟದಲ್ಲಿ ಸಿಹಿ ಇದ್ರೆ ಕೆಲವರಿಗೆ ಚೆನ್ನಾಗಿರ್ತದೆ, ಕೆಲವರಿಗೆ ಸಿಹಿ ಜೊತೆಗೆ ತುಪ್ಪ ಇದ್ರೆ ಚೆನ್ನಾಗಿರ್ತದೆ. ಅದಕ್ಕೆ ನೀವು ಊಟಕ್ಕೆ ಕೂತಿರುವಾಗ ಈ ಕೂದಲು ಇಟ್ಟುಕೊಂಡೇ ಊಟಕ್ಕೆ ಕೊಡ್ಬೇಕು. ಯಾವ ಕೂದಲು? ಕೃಷ್ಣನೆಂಬ ಕೂದಲು. ಅದು ಕೂದಲಲ್ಲ. ಇವಾಗ ಏನಾಯಿತು? ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಹಾಗಾದ್ರೆ ಕೂದಲು ಈಗೇನಾಯಿತು ಅಂದ್ರೆ ಸಕ್ಕರೆ ಆಯಿತು. ವಿಠಲರಿವೆಂಬ ತುಪ್ಪವನ್ನ ಬೆರೆಸಿ ಬಾಯಿ ಚಪ್ಪರಿಸಿರೋ. ಹಾಗಾದ್ರೆ ಕೃಷ್ಣ ಅವನು ಕೇಶವ, ಅವನು ಕೂದಲು. ಊಟದಲ್ಲಿ ಊಟ ಮಾಡುವಾಗಲೆಲ್ಲ ಸ್ಮರಣೆ ಮಾಡಬೇಕಾದದ್ದು, ಸ್ವಲ್ಪ ಸಿಹಿ ಕಡಿಮೆ ಬಿದ್ದಾಗಲೆಲ್ಲ ಅವನನ್ನು ಹಾಕಿಕೊಳ್ಳಬೇಕಾದ್ರಿಂದ ಕೇಶವ ಕೇಶವ ಶಾಸಕ ಬಂದೇ ಪಾಶಧರಾರ್ಚಿತ ಶೂರವರೇಶ ನಾರಾಯಣಾಮಲ ಕಾರಣ ಬಂದೇ ಕಾರಣ ಕಾರಣ ಪೂರ್ಣವರೇಣ್ಯ. ಇದನ್ನು ಹೇಳಿದವರು ಯಾರು ಗೊತ್ತಿಲ್ಲ ನನಗೆ. ಇದು ಹೇಳಿದವರು ಯಾರು ಗೊತ್ತಿಲ್ಲ ನನಗೆ. ಇವಾಗ ಸ್ವಲ್ಪ ಮತ್ತೆ ಬಿಡಿಸ್ಬೇಕಲ್ಲ. ಇವಾಗ ಏನಾಯ್ತು? ಈಗ ಪರಲೋಕ ವಿಲೋಕನ ಸೂರ್ಯ ನಿಭಾ, ನೀವು ತಿಳಿದ ಲೋಕಕ್ಕಿಂತ ಬೇರೆ ಲೋಕ ಕಾಣಿಸಿತೋ ಇಲ್ಲವೋ ಹೇಳಿ ನೋಡಂತ. ನಾವು ತಿಳಿದ ಲೋಕ ಏನಿತ್ತು? ಕೂದಲುಗಳು ವರ್ಜ್ಯ. ಈಗೇನಾಯಿತು? ಪ್ರಶಂಸನೀಯ. ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮ. ಎಂತಹ ಅದ್ಭುತ ದೇವರು! ಯಾಕೆ ಜಗತ್ತಿನಲ್ಲಿ ಯಾವುದು ನಿಂದ್ಯ ಅಂತಾಗಿದೆಯೋ, ಯಾವುದು ಬಹಳ ತಲೆಯ ಮೇಲೆ ಬೆಳೆದಾಗ ಕತ್ತರಿಸಲ್ಪಡಬೇಕು. ಗಂಡಸರ ತಲೆ ಮೇಲೆ ಬಹಳ ಬೆಳೆದಿದ್ವು ಅಂದ್ರೆ ಏನ್ ಮಾಡ್ತಾರೆ ಹೇಳೋಣ ಅಂತ ಮನ್ಯಾಗ ಹೆಣ್ಮಕ್ಳೇನಂತಾರೆ, ಸ್ವಲ್ಪ ಹೋಗಿ ಬರ್ತೀರನು ಅಜಾನ್ ಅಂಗಡಿಗೆ, ನೋಡ್ಲಿಕ್ಕೆ ಆಗವಲ್ತು ನಿಮ್ಮ ಮೊಸಡಿನ ಅಲ್ಲ ಅಂದ್ರೆ. ಯಾಕೆ ಮೊಸಡಿ ಅನ್ನೋ ಶಬ್ದ ತಪ್ಪೇನಪ್ಪ? ಮುಖ ಅಂತಂದ್ರೆ ಚಂದ ಇರ್ತದೆ, ಮೊಸಡಿ ಬೇಸರ ಆಗ್ತದೆ. ಉತ್ತರ ಕರ್ನಾಟಕದ ಭಾಷೆ ರೀ ಅದು. ಮೊಸಡಿ ಅನ್ನೋದು ನೀವು ಮೊಸಡಿ ನೋಡ್ಲಿಕ್ಕೆ ಆಗವಲ್ತಾಗ ಹೋಗಿ ಒಂದು ಸ್ವಲ್ಪ ಮಾಡ್ಸ್ಕೊಂಬರ್ರಿ ಅಂದ ಮೇಲೆ. ಹಾಗಾದರೆ ದೇಹದಿಂದ ಆಚೆ ಹೋಗ್ಲಿಕ್ಕೆ ತಯಾರಾಗಿ ನಿಂತದ್ದು ಕೂದಲು, ಅದು ಪ್ರಶಸ್ತ ಅಲ್ಲ. ದೇಹದಲ್ಲಿ ಯಾವಾಗ ಬೆಳೀತೋ ಯಾವಾಗ ಸಾಯ್ತದೋ ಗೊತ್ತಿಲ್ಲ. ಆದರೆ ದೇವರು ಮಾತ್ರ ದೇವರು 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 ತಾನಾಗಿಯೇ ಕೂದಲಾಗಿ ಬಂದದ್ದು. ಕೃಷ್ಣಾವತಾರದಲ್ಲಿ ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಮತ್ತೊಂದು ಲೋಕವನ್ನು ತೋರಿಸ್ತಾರೆ. ಪರಲೋಕ ವಿಲೋಕನ ಸೂರ್ಯ ನಿಭಾ. ಏನ್ ತೋರಿಸ್ತಾರೆ ಹೇಳಿ ನೋಡೋಣ. ಏನು ಅಂದ್ರೆ, ನಮ್ಮೆಲ್ಲ ಕೂದಲಿದೆಯಲ್ಲ, ನಮ್ಮೆಲ್ಲ ಕೂದಲುಗಳಿಗೆ ನಮ್ಮಷ್ಟೇ ತಾಕತ್ತಿದೆ ಅಂತ ಏನಾದರೂ ನಿಮಗೆ ಅನಿಸಿದೆಯಾ?
ನನಗೆಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿ ನನ್ನ ಕೂದಲಿಗೆ ಇದೆ ಅಂತ ನಿಮ್ಗೆ ಯಾರಿಗಾದರೂ ಅನಿಸಿದೆಯೇ ಹೇಳಿ ನೋಡಂತೆ. ಸಾಧ್ಯವೇ ಇಲ್ಲ. ನನಗೆ ಇರುವ ಶಕ್ತಿ ನನ್ನ ಕೂದಲಿಗೆ ಇಲ್ಲ. ಮಧ್ವಾಚಾರ್ಯರಂತಾರೆ, ದೇವರ ಕೂದಲಿಗೆ ದೇವರಿಗೆ ಇರುವಷ್ಟೇ ಶಕ್ತಿ ಇದೆ. ದೇವರಿಗೆ ಇರುವ ಶಕ್ತಿ ಎಷ್ಟೋ ದೇವರ ಕೂದಲಿಗೂ ಅಷ್ಟೇ ಶಕ್ತಿ ಇದೆ. ಅಷ್ಟೇ ಅಲ್ಲ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಏನು ಅಂದ್ರೆ, ದೇವರ ಕೂದಲನ್ನ ನೋಡುವುದಕ್ಕೆ ಈ ಕಣ್ಣು ಸಾಲುವುದಿಲ್ಲ. ದೇವರ ಕೂದಲನ್ನು ನೋಡುವುದಕ್ಕೆ ಈ ಕಣ್ಣುಗಳು ಸಾಲುವುದಿಲ್ಲ. ನಮ್ಮ ಕೂದಲುಗಳನ್ನು ನೋಡ್ಲಿಕ್ಕೆ ಕಣ್ಣೇ ಬೇಡ, ಕೈ ಆಡಿಸೇ ಗೊತ್ತಾಗ್ಬಿಡ್ತದೆ ಕೂದಲಿದೆಯೋ ಇಲ್ವೋ ಅಂತ ಹೇಳಿ. ಯಾರು ಹೇಳಿದ್ದು ನಿಮಗೆ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ನನ್ನನ್ನ ನೋಡಬೇಕು ಅಂತಿದ್ರೆ ದಿವ್ಯಂ ದದಾಮಿ ತೇ ಚಕ್ಷುಹು, ನಿನಗೊಂದು ಬೇರೆ ಕಣ್ಣು ಕೊಡ್ತೇನೆ, ಅದರಿಂದ ನನ್ನನ್ನು ನೋಡು. ನನ್ನನ್ನ ಅಂದ್ರೆ ಕೂದಲನ್ನ. ಕೃಷ್ಣ ಯಾರು? ಕೃಷ್ಣ ಕೇಶೋ ಹಿ ಯಾದವ. ವಿಷ್ಣು ಪುರಾಣ ಹೇಳ್ತದೆ, ಕೃಷ್ಣ ಕೇಶೋ ಹಿ ಯಾದವ. ದೇವರ ಕಪ್ಪು ಕೂದಲೇ ಕೃಷ್ಣನಾದದ್ದರಿಂದ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಹೇಳ್ತಾನೆ, ಅರ್ಜುನ ನಿನಗೆ ನನ್ನನ್ನ ನೋಡಬೇಕಾದರೆ, ಅದರ ಅರ್ಥ ದೇವರ ಕೂದಲನ್ನ ನೋಡಬೇಕಾಗಿದ್ದರೆ ದಿವ್ಯಂ ದದಾಮಿ ತೇ ಚಕ್ಷುಹು, ನಿನಗೊಂದು ಸ್ಪೆಷಲ್ ಕಣ್ಣು ಕೊಡ್ತೇನೆ. ಆ ಸ್ಪೆಷಲ್ ಕಣ್ಣಿಗೆ ಮಾತ್ರ ನನ್ನ ಕೂದಲನ್ನ ನೋಡುವ ಸಾಮರ್ಥ್ಯ ಇದೆ. ಯಾಕೆ ಅಂದ್ರೆ ನನ್ನನ್ನ ನೋಡುವಾಗ ಯಾವ ಕಣ್ಣುಗಳು ಬೇಕೋ ನನ್ನ ಕೂದಲನ್ನು ನೋಡುವಾಗಲೂ ಅದೇ ಕಣ್ಣು ಬೇಕು. ಸಾಮಾನ್ಯ ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಅರ್ಜುನ ಕೃಷ್ಣನ ಕೂದಲನ್ನ ಅರ್ಥಾತ್ ಕೃಷ್ಣನನ್ನ ಕಂಡು ಕೋ ಭವಾನ್ ಉಗ್ರ ರೂಪ, ಯಾರೋ ನೀನು ಅಂತ ಪ್ರಶ್ನೆ ಮಾಡುವಷ್ಟು ಅವನ ಕೂದಲಿರಬೇಕಾದರೆ ಅವನು ಹೇಗಿದ್ದಾನೆ ಅರ್ಥ ಮಾಡಿಕೊಳ್ಳ್ರಿ. ಅದಕ್ಕೆ ಪಾಣಿನಿ ಹೇಳಿದ್ದು ಕೇಶಾದ್ವಾ ಅನ್ಯತರಸ್ಯಾಂ. ಕೇಶ ಅಂದ್ರೆ ಕೂದಲು, ವಾ ಅಂದ್ರೆ ಪ್ರಶಸ್ತ, ಪ್ರಶಂಸನೀಯವಾದ, ಸಾಮಾನ್ಯ ಕಣ್ಣಿಗೆ ಕಾಣದೇ ಇರುವ ದಿವ್ಯವಾದ ಕಣ್ಣಿನಿಂದ ಮಾತ್ರ ನೋಡಲು ಯೋಗ್ಯವಾದ ಕೂದಲು ಯಾರದ್ದು? ಅವನದ್ದು. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ, ಬ್ರಹ್ಮತ ಅವಯವೇ ಸ್ಯಾತ್ ತಥಾ ಅವಯವಿನಿ ಸ್ಮೃತಃ ಯಥೈವ ಕೃಷ್ಣಕೇಶಸ್ಯ. ಆಚಾರ್ಯರು ಹೇಳುವಾಗ, ಯಥೈವ ಕೃಷ್ಣಕೇಶಸ್ಯ ಕೃಷ್ಣಸ್ಯ ಬ್ರಹ್ಮತಾಖಿಲ ದರ್ಶಿತಾ ಚೈವ ಪಾರ್ಥಾಯ ನಿಸ್ಸೀಮಾ ಶಕ್ತಯೋಸ್ಯಹಿ. ಆನಂದಮಯಾಧಿಕರಣದಲ್ಲಿ ಹೇಳುವಾಗ ಈ ಮಾತನ್ನು ಹೇಳ್ತಾರೆ, ಭಗವಂತನ ಕೂದಲಿಗೆ ಪೂರ್ಣತ್ವ ಉಂಟು. ಭಗವಂತನಿಗೆ ಹೇಗಿದೆಯೋ ಹಾಗೆ. ಅದು ಹೇಗೆ ಕಂಡಿತು ಅಂದ್ರೆ, ಭಗವಂತ ಹೇಗೆ ವಿಶ್ವರೂಪವನ್ನು ತೋರಿಸಬೇಕೋ ಹಾಗೆ ಭಗವಂತನ ಕೂದಲು ಇವನಿಗೆ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದೆ. ಆಯ್ತು, ಒಂದು ಅರ್ಥವನ್ನು ನೋಡಿದೆವು. ಕೇಶವ ಅಂದ್ರೆ ಪ್ರಶಸ್ತವಾದ ಕೂದಲು. ಅಥವಾ ದೇವರ ಕೂದಲು ಇಷ್ಟು ಚೆನ್ನಾಗಿತ್ತಲ್ಲ, ದೇವರ ತಲೆಯ ಮೇಲಿರುವ ಕೂದಲುಗಳು ಇಷ್ಟು ಚೆನ್ನಾಗಿತ್ತು ಅಂದ್ರೆ ಗುಂಗುರು ಕೂದಲುಗಳು ಅಂತ, ಕರ್ಲ್ಸ್ ಹೇರ್ ಅಂತ ಕರೀತಾರೆ, ಕಾಣಿಸ್ತಾರೆ. ಕರ್ಲಿ ಹೇರ್, ಅದಕ್ಕೆ ಕರ್ಲಿ ಹೇರ್ ಅಂತ ಕರೀತಾರಂತ. ಅದಕ್ಕೆ ದೇವರ ತಲೆಯ ಮೇಲೆ ಎಲ್ಲ ಗುಂಗುರು ಕೂದಲುಗಳು. ಅಂದ್ರೆ ಎಷ್ಟು ಮಂದಿ ಮಲಗ್ಯಾರ ಏಕಾದಶಿಗೆ, ಎಷ್ಟು ಮಂದಿ ಎಚ್ಚರಿದ್ದಾರೆ ಅಂತ ನೋಡ್ಲಿಕ್ಕೆ ನಾನು. ಅದಕ್ಕೆ ದೇವರ ಕೂದಲು ಹೇಗಿದೆ ಅಂದ್ರೆ ಗುಂಗುರು ಗುಂಗುರಾಗಿದೆ. ಅಲ್ಲ, ಸಾರಿ, ಗುಂಗುರು ಗುಂಗುರಾಗಿಲ್ಲ, ಸರ್ಕಲ್ ಆಗಿದೆ. ಸರ್ಕಲ್ ಆಗಿಲ್ಲ, ಪೂರ್ಣ ವೃತ್ತವಾಗಿದೆ. ನೆನಪಿಟ್ಟುಕೊಳ್ರಿ, ದೇವರ ತಲೆಯ ಮೇಲಿದ್ದ ಕೂದಲು ಗುಂಗುರಲ್ಲ, ಒಂದು ಸರ್ಕಲ್ ಪೂರ್ಣ ಆಗಿದೆ. ಅಂದ್ರೆ ದೇವರ ತಲೆಯ ಮೇಲಿರುವ ಕೂದಲು ಕೂಡ ಪೂರ್ಣವೇ ಆಗಿದೆ, ಅಪೂರ್ಣವಾಗಿಯೇ ಇಲ್ಲ. ಅಪೂರ್ಣವಾಗಿದ್ರೆ ಸರ್ಕಲ್ ಆಗ್ತಿರ್ಲಿಲ್ಲ, ಸರ್ಕಲ್ ಆಗಬೇಕಾದ್ರೆ ಪೂರ್ಣ ಆಗಬೇಕು. ಅದಕ್ಕೆ ಅದನ್ನ ಗುಂಗುರು ಅಂತ ಕರೆದದ್ದು. ಪೂರ್ಣವಾಗಿದ್ರೇನೆ. ಅದಕ್ಕೆ ಭಾಗವತದಲ್ಲಿ ಹೇಳುವಾಗ ಕೃಷ್ಣಸ್ತು ಭಗವಾನ್ ಸ್ವಯಂ, ಉಳಿದದ್ದೆಲ್ಲ ಅಪೂರ್ಣ ಅವತಾರ ಅನ್ನುವಂತೆ ಕೆಲವರು ತಿಳಿದು ಕೃಷ್ಣ ಮಾತ್ರ ಪೂರ್ಣಾವತಾರ ಅಂತ ಹೇಳಿದಂತೆ ಇದೆ. ಹಾಗಿಲ್ಲ, ಅರ್ಥ ಇರಲಿ. ಕೃಷ್ಣನ ತಲೆಯ ಮೇಲೆ ಇದ್ದ ಕೂದಲು ಕೂಡ, ದೇವರ ತಲೆಯ ಮೇಲೆ ಇದ್ದ ಕೂದಲು ಕೂಡ ಪ್ರಶಸ್ತ. ಯಾಕೆ ಅಂದ್ರೆ ಅದು ಗುಂಗುರಾಗಿದೆ, ಅಂದ್ರೆ ಸರ್ಕಲ್ ಆಗಿದೆ, ಪೂರ್ಣವಾಗಿದೆ, ವೃತ್ತಪೂರ್ಣವಾಗಿದೆ. ಅಂದ್ರೆ ಅವನೂ ಪೂರ್ಣ, ತಲೆಯ ಮೇಲಿರುವ ಕೂದಲುಗಳೂ ಪೂರ್ಣ ಅಂತನ್ನುವ ಅರ್ಥ ಬರ್ತದೆ. ಆಯ್ತಾ? ಮುಂದೆ ಹೋಗೋಣ. ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ. ಎರಡನೇ ಅರ್ಥ, ಎರಡನೇ ಕೇಶವ ಇದ್ದಲ್ಲ, ಎರಡನೇ ಕೇಶವ ಬರ್ಬೇಕು. ಈಗ ಒಂದು ಕೇಶವ ಆಯ್ತು, ಎರಡನೇ ಕೇಶವ ಬರಬೇಕು. ಏನು ಅಂದ್ರೆ
ವಾಯುದೇವರನ್ನ ಮಗನಾಗಿ ಉಳ್ಳವನಾದದ್ದರಿಂದ ದೇವರಿಗೆ ಕೇಶವ ಅಂತ ಹೆಸರಂತೆ. ಹೀಗೆ ಕೇಳಿದ್ದುಂಟು ಅಂತ ನೀವು ಸ್ವಲ್ಪ ನಿಧಾನಕ್ಕೆ ಆಲೋಚನೆ ಮಾಡಿ. ವಾಯುದೇವರನ್ನ ಮಗನಾಗಿ ಪಡೆದದ್ದಕ್ಕೆ ದೇವರಿಗೆ ಏನು ಕರೆದಿದ್ದಾರೆ ಅಂದ್ರೆ ಕೇಶವ ಕೇಶವ ಅಂತ ಕರೀತಾರಂತೆ. ಎಲ್ಲಿದೆ ಹೀಗೆ ಯಾಕೆ ಅರ್ಥ ಹೇಳ್ತೀರಿ ಅಂದ್ರೆ ಋಗ್ವೇದದ 10ನೇ ಮಂಡಲದಲ್ಲಿ ಒಂದು ಮಂತ್ರ ಬರ್ತದೆ. ಆ ಮಂತ್ರದಲ್ಲಿ ವಾಯುದೇವರಿಗೆ ಏನ್ ಕರೆದಿದ್ದಾರೆ ಗೊತ್ತಾ? ಕೇಶಿ ಅಂತ ಕರೀತಾರೆ. ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬತ್ಸಹ. ವೇದ ಮಂತ್ರದಲ್ಲಿ ಹೇಳುವಾಗ ವಾಯುದೇವರಿಗೆ ಒಂದು ಅಪೂರ್ವ ಹೆಸರಿದೆ ಅಂತ. ಏನು ಅಂದ್ರೆ ಕೇಶಿ. ಕೇಶಿ ಅಂದ್ರೆ ವಾಯುದೇವರು, ಅವರು ಪುತ್ರತ್ವೇನ ವರ್ತತೆ ಇತಿ ಕೇಶವ. ಯಾರಿಗೆ ವಾಯುದೇವರು ಮಗನಾಗಿದ್ದಾರೋ ಅಂಥವರನ್ನು ಏನ್ ಕರಿಬೇಕು ಅಂದ್ರೆ ಕೇಶವ ಎಂದು ಕರೆಯಬೇಕು. ಸ್ವಲ್ಪ ಮುಂದೋಗಿ ಹಿಂದೆ ಬರ್ತೇನೆ. ಮುಂದೆ ಯಾವುದಿದೆ? ಶಾಸಕ ಬಂದೇ. ದೇವರು ಶಾಸಕ. ಒಂದೇ ನಮಸ್ಕಾರ ಮಾಡ್ತೇನೆ. ದೇವರು ಶಾಸಕ ಅಂತೆ. ಶಾಸಕ ಅಂದ್ರೆ ಆಜ್ಞಾಪಿಸುವನು ಅಂತ ಅರ್ಥ. ಸಂಸ್ಕೃತದಲ್ಲಿ ಏನ್ ಕರೀತಾರೆ? ಶಾಸಕ ಅಂತ ಕರೀತಾರೆ. ಕನ್ನಡದಲ್ಲಿ ಏನ್ ಕರಿಬೇಕು ಅಂದ್ರೆ ಅಪ್ಪಣೆ ಕೊಡುವನು ಅಂತ ಅರ್ಥ. ಅಪ್ಪಣೆ ಕೊಡುವನು ಅಂತನ್ನುವುದು ದೇವರ ಒಂದು ಹೆಸರಾಗಿದೆ. ಬರೇ ಹೆಸರಾಗಿದ್ರೆ ಇದು ಸ್ತೋತ್ರದಲ್ಲೇ ಉಳಿದು ಬಿಡ್ತಿತ್ತು. ಇದು ಒಂದು ಸೂತ್ರವಾಗಿದೆ, ಬ್ರಹ್ಮಸೂತ್ರವಾಗಿದೆ. ಅಪ್ಪಣೆ ಕೊಡುವನೇ ಅಂತ ಒಂದು ಸೂತ್ರ ಮಾಡಿದ್ದಾರೆ ವೇದವ್ಯಾಸ ದೇವರು. ದೇವರನ್ನು ಹೇಳುವಾಗ ಅಪ್ಪಣೆ ಕೊಡುವನೇ ಅಂತ ಒಂದು ಸೂತ್ರ ಮಾಡಿದ್ದಾರೆ. ಅಲ್ಲ, ಪ್ರಶ್ನೆ ಏನು ಅಂದ್ರೆ ಈಗ ನಾನು ಅಪ್ಪಣೆ ಕೊಡ್ತೇನೆ, ನೀವು ಅಪ್ಪಣೆ ಕೊಡ್ತೀರಿ, ಎಲ್ಲರೂ ಅಪ್ಪಣೆಯನ್ನ ಕೊಡುವಾಗ ದೇವರಿಗೆ ಮಾತ್ರ ಅಪ್ಪಣೆ ಕೊಡುವವನೇ ಶಾಸಕನೇ ಅಂತ ಕರೆದದ್ದೇನು ಸ್ವಾರಸ್ಯ? ಇದನ್ನ ತಿಳ್ಕೊಳ್ಬೇಕಾದ್ರೆ ಇಬ್ರು ಗಂಡ ಹೆಂಡತಿ ಮಾತಾಡ್ಕೋತ ಕೂತಿದ್ದನ್ನ ಕೇಳ್ಬೇಕು. ಇವಾಗ ನಾವು ಆಚಾರ ಯಾರ್ಯಾರ್ದು ಗಂಡ ಹೆಂಡತಿ ಮಾತು ನಮಗೆ ಯಾಕೆ ಬೇಕ್ರಿ ಆಚಾರ? ನಮಗೆ ರಗಡಾಗ್ಯಾವ ಅಂದ್ರೆ ಇಲ್ಲ, ಅನಿವಾರ್ಯ. ಆ ಗಂಡ ಆ ಹೆಂಡತಿ ಮಾತಾಡಿದ್ದು ಕೇಳಿದಾಗಲೇನೆ ದೇವರು ಅಪ್ಪಣೆ ಕೊಡುವನು ಅಂತ ಅರ್ಥ ಆಗುತ್ತೆ. ಇಲ್ಲದೆ ಇದ್ರೆ ಅರ್ಥ ಆಗೋದಿಲ್ಲ. ಒಂದು ಆಶ್ರಮದಲ್ಲಿ ಒಬ್ಬ ಋಷಿಗಳು ತನ್ನ ಹೆಂಡತಿಯ ಜೊತೆಗೆ ಮಾತಾಡ್ತಾ ಕೂತಿದ್ರಂತೆ. ಹೆಂಡತಿಯು ಭಾರಿ ಗಟ್ಟಿ ಇದ್ಲಂತೆ. ಗಂಡನನ್ನ ಹೆಕ್ಕಿ ಹೆಕ್ಕಿ ತೆಗಿತಿದ್ಲಂತೆ. ಅದಕ್ಕೇನರ್ಥ, ಇದಕ್ಕೇನರ್ಥ, ಇದಕ್ಕೇನರ್ಥ ಅಂತ ಹೇಳಿ. ಯಾಕೆ ಅಂದ್ರೆ ಗಂಡ ಹಿಂದಿನ ದಿವಸ ಹೇಳಿದ್ದಂತೆ, ನಾನು ನಾಳೆ ಬೆಳಿಗ್ಗೆ ಎದ್ರೆ ಸನ್ಯಾಸಿಯಾಗಿ ಹೋಗ್ತೇನೆ ಅಂತ ಹೇಳಿದ್ನಂತೆ. ಇಂಥ ಗಂಡ ಯಾರಾದ್ರೂ ಇರ್ತಾರ? ಹೆಂಡತಿಗೆ ಹೇಳಿ ಸನ್ಯಾಸ ತೆಗೆದುಕೊಳ್ಳುವ ಗಂಡ ಜಗತ್ತಿನಲ್ಲಿ ಇದ್ರೆ ಇವನೊಬ್ಬನೇ ಇರ್ಬೇಕು. ಯಾಕೆ ಅಂದ್ರೆ ಹೇಳದೆ ಕೇಳದೆ ಓಡಿ ಹೋಗಿ ಸ್ವಾಮಿಗಳಾಗೋರು ಜಾಸ್ತಿ. ಅದಕ್ಕೆ ಇವನಂದ, ನಾನು ನಾಳೆ ಸನ್ಯಾಸಿ ಆಗ್ತೇನೆ, ಅದಕ್ಕೆ ನಿನಗೇನು ಬೇಕು ಕೇಳು ಅಂದ್ರೆ ಹೆಂಡತಿ ಕೂಡಿಸಿ ಇಟ್ಟು ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಅಂತ ಕೇಳುವಾಗ ಗಂಡನನ್ನ ಕೇಳಿದ್ದು ದೇವರು ಹೇಗಿದ್ದಾನೆ, ದೇವರು ಹೇಗಿದ್ದಾನೆ ಹೇಳ್ರಿ ಅಂತ. ಆಗ ಹೆಂಡತಿಗೆ ಗಂಡ ಹೇಳ್ತಾನೆ, ಅಪ್ಪಣೆ ಕೊಡುವವನು ಅಂತ. ಇಷ್ಟೇ. ದೇವರನ್ನು ಹೀಗೆ ಪರಿಚಯ ಮಾಡಿಸ್ತಾರೆ ಯಾರಾದರೂ, ಅಪ್ಪಣೆ ಕೊಡುವವನು ಅಂತ. ಎಲ್ಲಿದೆ? ಏನು ಅಪ್ಪಣೆ ಕೊಟ್ಟದ್ದು? ಯಾರು ಯಾರಿಗೆ ಕೊಟ್ಟರು ಅಂದ್ರೆ ನೋಡ್ರಿ ಎಷ್ಟು ತಮಾಷೆಯಾಗಿದೆ ಅಂದ್ರೆ, ಈಗ ನಾನು ಸುಮ್ಮನೆ ನಿಮ್ಮಲ್ಲಿ ಇಲ್ಲಿ ಹೇಳ್ತೇನೆ, ನೀವು ಎದ್ದು ನಿಂತುಕೊಳ್ರಿ ಅಂದ್ರೆ ಎದ್ದು ನಿಂತ್ಕೊಳ್ತೀರ ಅಲ್ವಾ? ಎದ್ದು ನಿಂತ್ಕೊಳ್ತೀರಿ. ಕೂಡ್ರಿ ಅಂದ್ರೆ ಕೂಡ್ತೀರ. ಅಕಸ್ಮಾತ್ ನಾನು ಗಾಳಿಯಲ್ಲಿ ತೇಲ್ರಿ ಅಂದೆ ಅಂತ ಇಟ್ಕೊಳ್ರಿ. ಗಾಳಿಯಲ್ಲಿ ತೇಲ್ರಿ ಅಂತ ಹೇಳಿದೆ ಅಂತ ಇಟ್ಕೊಳ್ರಿ. ನೀವೇನ್ ಮಾಡಬಹುದು ಅಂದ್ರೆ ನನ್ನನ್ನು ತೇಲಿಸಬಹುದು ಅಷ್ಟೇ, ಬರೋದಿಲ್ಲ. ಹಾಗಾದ್ರೆ ನನ್ನ ಅಪ್ಪಣೆಗೆ ಏನ್ ವ್ಯಾಲ್ಯೂ ಬಂತು? ಇಲ್ಲ. ನಾವು ಅಪ್ಪಣೆ ಕೊಡ್ತೇವೆ, ದೇವರು ಅಪ್ಪಣೆ ಕೊಡ್ತಾನೆ. ನಾವು ಕೊಟ್ಟ ಅಪ್ಪಣೆಗಳಿಗೆಲ್ಲವೂ ಕೂಡ ಆಧಾರ ಸಹಿತವಾಗಿ ನಾವು ಕೆಲಸ ಮಾಡಬಹುದು. ಭಗವಂತನ ಅಪ್ಪಣೆಗೆ ಎಷ್ಟು ಸಾಮರ್ಥ್ಯ ಇದೆ ಅಂದ್ರೆ ನಿರಾಧಾರವಾಗಿ ಕಾರ್ಯ ಮಾಡುವಷ್ಟು ಸಾಮರ್ಥ್ಯ ಇದೆ. ದೇವರನ್ನಂತೆ ಸೂರ್ಯ, ಚಂದ್ರ, ನಕ್ಷತ್ರ ಮಂಡಲಗಳು ನೀವೆಲ್ಲ ಹೀಗೆ ನಿಂತುಕೊಳ್ಳ್ರಿ ಅಂತ ಹೇಳಿ ಬಿಟ್ಟರೆ ನಿರಾಧಾರವಾಗಿ ಆಕಾಶ ಮಂಡಲದಲ್ಲಿ ಬ್ರಹ್ಮದೇವರ ಸೃಷ್ಟಿಯಿಂದ ಬ್ರಹ್ಮದೇವರ ಪ್ರಳಯ ಮುಗಿಯೋವರೆಗೂ ಕೂಡ ಹಾಗೆಯೇ ನಿಂತುಕೊಂಡಿದೆ. ವಿಚಾರ ಮಾಡಿ ನೋಡಿ. ಅಸಂಖ್ಯ ನಕ್ಷತ್ರಗಳು, ಅಸಂಖ್ಯ ಗ್ರಹಗಳು, ನವಗ್ರಹಗಳು ಅಷ್ಟೇ ಅಲ್ಲ, ಭೂಮಿ ಅಲ್ಲ, ನಕ್ಷತ್ರಗಳೆಲ್ಲ, ಇನ್ನೇನು ಆಕಾಶದಲ್ಲಿ ಎಷ್ಟೆಷ್ಟು ಗೋಲಕಗಳು, ಖಗೋಲಗಳು, ಯಾವುದಿದೆ ಅಂತ ಹೇಳ್ತೀವಿ, ಅದು ಎಲ್ಲವೂ ಕೂಡ ದೇವರ ಆಜ್ಞೆಯಿಂದ ಹಾಗೇ ನಿಂತುಕೊಂಡಿವೆ ಅಷ್ಟೆ. ಇಲ್ಲದೆ ಹೋದರೆ ಇಷ್ಟು ಹೊತ್ತಿಗೆ ಏನಾಗಬೇಕಾಗಿತ್ತು ಅಂದ್ರೆ ಬಿದ್ದು ಹಳೆ ಮಾತಾಗಿರ್ಬೇಕಾಗಿತ್ತು.
ಯಾವುದೂ ಬಿದ್ದಿಲ್ಲ. ಅದಕ್ಕೆ ವೇದವ್ಯಾಸದೇವರು ಹೇಳಿದರು ಸಾಚ ಪ್ರಶಾಸನಾತ್ ಓಂ. ಪ್ರಶ್ನೆ ಕೇಳಿದವಳು ಗಾರ್ಗಿ, ಉತ್ತರ ಹೇಳಿದವರು ಯಾಜ್ಞವಲ್ಕ್ಯರು. ಯಾಜ್ಞವಲ್ಕ್ಯರಂತಾರೆ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತಃ ಗಾರ್ಗಿ. ನೋಡು ಗಾರ್ಗಿ, ದೇವರ ಮಹಿಮೆ ಏನಿದೆ ಅಂತ ಗೊತ್ತಾ? ಸೂರ್ಯ ಚಂದ್ರರು ನಿರಾಧಾರವಾಗಿ ದೇವರು ಹೇಳಿದಷ್ಟು ದಿವಸ ನಿಂತುಕೊಂಡು ಇರ್ತದೆ. ಹಾಗಾದರೆ ದೇವರ ಆಜ್ಞೆ ಎಷ್ಟು ದೊಡ್ಡದಿದೆ ಅಂತ ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಆಚಾರ್ಯರು ಶಾಸಕ ಅಂತ ಕರೆದಿದ್ದಾರೆ, ಬೇರೆ ಇನ್ನೇನು ಕರೆದಿಲ್ಲ. ಸಾಚ ಪ್ರಶಾಸನ ಅಂತ ಕರೀತದೆ ಸೂತ್ರ. ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ. ಇನ್ನು 6 ನಿಮಿಷ ನಮ್ಮ ಪ್ರವಚನ ಅಷ್ಟೇ, ಮುಗೀತು. 6 ನಿಮಿಷ ಹೇಳ್ಬಿಟ್ರೆ ಇವತ್ತಿನ ಪ್ರವಚನ ಮುಗಿದಾಯ್ತು. ಪಾಶಧರಾರ್ಚಿತ ಶೂರವ ಕೇಶವನ್ ಮುಗಿಸಿಲ್ಲ, ನಾಳೆ ಸಿಕ್ಕಾಗ ಹೇಳ್ತೀನಿ ಮತ್ತೆ. ಪಾಶಧರಾರ್ಚಿತ ಶೂರವರೇಶ, ಪಾಶಧರನಿಂದ ಅರ್ಚಿತನಾದವನೇ ಅಂತ. ಪಾಶಧರ ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರು. ಯಮಪಾಶ ಅಂತ ಕರೀತಾರೆ. ಪಾಶ ಅಂದ್ರೆ ಏನು? ಯಮಪಾಶ ಅಂತ. ಯಮನ ಕೈಯಲ್ಲೊಂದು ಪಾಶ ಇದೆ ಅಂತ. ವರುಣ ಪಾಶ ಅಂತ ಒಂದು ವರುಣ ಪಾಶ ಇದೆ ಅಂತ. ಕುಬೇರ ಪಾಶ ಅಂತ ಕುಬೇರನೊಂದು ಪಾಶ ಇದೆ ಅಂತ. ಇಂದ್ರ ಪಾಶ ಅಂತ ಮತ್ತೊಂದು ಪಾಶ ಇದೆ ಅಂತ. ಇನ್ನೂ ಅನೇಕ ಇವೆ, ಈಗ ಬೇಡ, ಈಗ ಇಷ್ಟು ಸದ್ಯಕ್ಕೆ ಇಷ್ಟು. ಯಾಕೆಂದ್ರೆ ದಿವಸ ಸೀರಿಯಲ್ ನೋಡೋರು ನಾವು, ಆದ್ರಿಂದ ನಾಳೆಗೂ ಸ್ವಲ್ಪ ಸೀರಿಯಲ್ ಉಳಿಸ್ಬೇಕಾಗ್ತದೆ. ಅದರಿಂದ ಈಗ ಈಗ ಪಾಶಧರಾರ್ಚಿತ. ಪಾಶ ಅಂದ್ರೆ ಏನು ಅಂದ್ರೆ ಹಗ್ಗ, ಕಟ್ಟುವ ಹಗ್ಗ. ಯಾರ್ಯಾರ ಕೈಯಲ್ಲಿದೆ ಅಂದ್ರೆ ಯಮದೇವರ ಕೈಯಲ್ಲಿದೆ, ವರುಣನ ಕೈಯಲ್ಲಿದೆ, ಕುಬೇರನ ಕೈಯಲ್ಲಿದೆ, ಇಂದ್ರನ ಕೈಯಲ್ಲಿದೆ. ಎಲ್ಲ ಬಿಟ್ಕೊಂಡು ಮೊದಲು ವರುಣನ್ ತಗೊಳ್ಳಂತೆ. ಪಾಶಧರ ಅಂತಂದ್ರೆ ವರುಣ. ವರುಣನಿಗೆ ಸಂಸ್ಕೃತದಲ್ಲಿ ಹೆಸರೇನು ಅಂದ್ರೆ, ಪುರಾಣಗಳಲ್ಲಿ ಕರೆದದ್ದು ಇನ್ನೊಂದು ಹೆಸರೇನು ಅಂದ್ರೆ ಪಾಶಧರ. ಪಾಶಧರ ಅಂತ ಕರೆದಿದ್ದ. ಪಾಶಧರ ಅರ್ಚಿತ, ವರುಣನಿಂದ ಪೂಜೆಗೆ ಒಳಗಾದವನೇ ಕೇಶವನೇ ಅಂತ ಸ್ತೋತ್ರ ಮಾಡ್ತಾರೆ. ವರುಣನಿಂದ ಪೂಜೆಗೆ ಒಳಗಾದ ಕೇಶವ ಯಾವಾಗ ಅಂದ್ರೆ, ಕೇಶವ ಅಂದ್ರೆ ಕೃಷ್ಣ ಕೇಶ. ಕೃಷ್ಣ ವರುಣನಿಂದ ಪೂಜೆಗೆ ಒಳಗಾದವನೇ ಅಂತ ಅರ್ಥ. ಒಂದು ಕಥೆ, ಬಹಳ ಹೊತ್ತಾಯ್ತು ವಿಷಯ ಕೇಳ್ತಾ ಇದ್ದು, ಕಥೆ ಹೇಳಿಲ್ಲ ಅಂತ ಆಗಬಾರದು. ಹಂಗ ಏಕಾದಶಿ ಮಾಡಬಾರ್ದಂತ, ನಿರ್ಜಲ ಏಕಾದಶಿ ಮಾಡಬಾರ್ದಂತ, ಸ್ವಲ್ಪ ಜಲ ತಗೊಂಡು ಮಾಡ್ಬೇಕಂತ. ಹಂಗ ಇಲ್ಲಿ ಏನಾಯಿತು ಅಂದ್ರೆ, ನಂದಗೋಪ ನಿರ್ಜಲ ಉಪವಾಸ ಮಾಡಿದ್ನಂತೆ. ಅದು ಏಕಾದಶಿ, ನಿರ್ಜಲ ಉಪವಾಸವನ್ನ ಮಾಡಿದ್ದಾನೆ. ಉಪವಾಸ ಮಾಡಿದ ಮೇಲೆ ಸ್ನಾನಕ್ಕೆ ಅಂತ ಬಂದ. ಯಾರು ಬಂದ? ನಂದ ಬಂದ. ಎಲ್ಲಿಗೆ ಬಂದ? ಯಮುನಾ ನದಿಗೆ ಬಂದ. ಯಾವತ್ತು ಬಂದ? ದ್ವಾದಶಿ ಬಂದ. ದ್ವಾದಶಿ ಬೆಳಗಿನ ಜಾವ ನಂದ ಸ್ನಾನ ಮಾಡಬೇಕು ಅಂತ ಬಂದು ಒಂದು ಮುಳುಗು ಹಾಕಿದ ಅಷ್ಟೇ, ಮೇಲೆ ಏಳಲೇ ಇಲ್ಲ. ಮೇಲೆ ಏಳಲೇ ಇಲ್ಲ. ಅಕ್ಕಪಕ್ಕದಲ್ಲಿ ಸ್ನಾನ ಮಾಡ್ತಾ ಇದ್ದವರು ಕೃಷ್ಣನ ಕೂಗಿದ್ರು, ಕೃಷ್ಣ ನಿಮ್ಮಪ್ಪ ಸ್ನಾನ ಮಾಡ್ತಾ ಇದ್ದವನು ಏಳಲೇ ಇಲ್ಲ ಅಂದ್ರು. ಯಾರೋ ಅನ್ಕೊಂಡಿದ್ರು ಏಕಾದಶಿ ಬಹಳ ವೀಕ್ನೆಸ್ ಆಗಿ ದ್ವಾದಶಿ ನೀರಿನಾಗ ಮುಳುಗಿಬಿಟ್ಟು ಕಾಣಿಸ್ತದೆ, ಏಳಲೇ ಇಲ್ಲ ಅಂತ. ಕೃಷ್ಣ ಹೇಳಿದ, ಏನು ಚಿಂತೆ ಮಾಡಬೇಡಿ, ಅಪ್ಪನನ್ನ ಕರೆದುಕೊಂಡು ಬರುವ ಜವಾಬ್ದಾರಿ ನಂದು ಅಂತ. ನೀರಿನಲ್ಲಿ ಇಳಿದ. ಎಷ್ಟು ಆಳಕ್ಕೆ ಇಳಿದ ಅಂದ್ರೆ, ವರುಣ ಲೋಕ ಸಿಗುವವರೆಗೂ ಆಳಕ್ಕೆ ಕೃಷ್ಣ ಇಳಿದ. ವರುಣ ಲೋಕದವರೆಗೂ ಹೋದ ನೀರಿನಲ್ಲಿ. ನೀರಿನಲ್ಲಿ ವರುಣ ಲೋಕಕ್ಕೆ ಹೋದ ಮೇಲೆ, ವರುಣ ಲೋಕದಲ್ಲಿ ವರುಣ ಹಗ್ಗದಿಂದ ಕಟ್ಟಿ ಹಾಕಿದ್ದ. ಯಾರನ್ನ? ನಂದನನ್ನ. ಯಾಕೋ ಗೊತ್ತಿಲ್ಲ, ಹಾಕಿದ್ದ ಅಷ್ಟೆ. ಈಗ ಇವನು ಬಂದದ್ದು ನೋಡಿ, ಕೃಷ್ಣ ಬಂದದ್ದು ನೋಡಿ ಕುರ್ಚಿಯಿಂದ ಧಗ್ಗನೆ ಎದ್ದು ಬಿಟ್ಟ. ಎದ್ದು ಓಡಿ ಹೋಗಿ ವರುಣ ಕೃಷ್ಣನ ಪಾದ ಮುಟ್ಟಿ ಸಾಷ್ಟಾಂಗ ನಮಸ್ಕಾರ ಹಾಕಿ ತಾನು ಕೈ ಹಿಡಿದುಕೊಂಡು ಬಂದು ತನ್ನ ಸಿಂಹಾಸನದಲ್ಲಿ ಕೂಡಿಸಿಬಿಟ್ಟ. ಕೂಡಿಸಿ ಅವನ ಪಾದದ ಬಳಿ ಕುಳಿತುಕೊಂಡು ಕೃಷ್ಣನಿಗೆ ಕೇಳ್ತಾನೆ, ಏನ್ ಕೃಷ್ಣ, ಇದ್ದಕ್ಕಿದ್ದಂತೆ ನನ್ನ ಮನೆಗೆ ಬಂದ್ಬಿಟ್ಟಿ, ಎಂಥ ಪಾವನ ನನ್ನ ಜನ್ಮ, ದೇವರೇ ನಮ್ಮ ಮನೆಗೆ ಬರೋದು ಅಂದ್ರೆ ಏನು ಸುಮ್ಮನೆ ಆಗ್ತದ? ಎಂಥ ಭಾಗ್ಯ ಕರುಣಿಸಿಬಿಟ್ಟಿ. ಅದು ಬೇರೆ ದಿವಸ ಬಂದಿದ್ರೆ ಬೇರೆ, ದ್ವಾದಶಿ ಬೇರೆ ಬಂದ್ಬಿಟ್ಟಿ, ಅನಾಯಸನ ಪಾರಣಿಗೆ ರೆಡಿ ಆಗ್ಯದ, ಅಡಿಗೆ ಊಟ ಮುಗಿಸ್ಕೊಂಡೇ ಹೋಗ್ಬಿಡು ಅಂತ ಹೇಳಿದ. ಕೃಷ್ಣ ಅಂದ, ಅದೆಲ್ಲ ಬೇಡ, ಅದು ಆಮೇಲೆ ಮಾತಾಡೋಣ ಅಂತ. ಪಾರಣಿಗೆ ಆಮೇಲೆ ಅಲ್ಲಿ ಕಟ್ಟಿ ಹಾಕಿ ನಿಲ್ಲಿಸಿದ್ದೀಯಲ್ಲ ಅವನು ಬಿಚ್ಚು ಮೊದಲು ಅಂತ.
ವರುಣ ಅಂದ, ಏಯ್ ಬಿಚ್ಚು ಅವನ್ನ, ಬಿಚ್ಚಿಬಿಟ್ರು ಸೀದಾ. ಒಂದೇ ಕ್ಷಣದಲ್ಲಿ ಅವನನ್ನು ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಯಾಕೆ ಕರ್ಕೊಂಡು ಬಂದದ್ದು ಅಂತ ಕೃಷ್ಣ ಕೇಳಲೇ ಇಲ್ಲ. ಅವಸರದಲ್ಲಿ ಒಡನೆ ಉತ್ತರ ಕೊಟ್ಟ, ನಮ್ಮ ಸೇವಕರಿಗೆ ಗೊತ್ತಾಗದೆ ನಿನ್ನ ತಂದೆ ಅಂತ ಅಜ್ಞಾನದಿಂದ ಕರೆದುಕೊಂಡು ಬಂದಿದ್ದಾರೆ, ಕ್ಷಮೆ ಮಾಡು ಸ್ವಾಮಿ. ನಿನ್ನಲ್ಲಿ ಇಂತಹ ಒಂದು ಶಕ್ತಿ ಇದೆಯಲ್ಲ, ಯಾರು ನಿನ್ನವರು ಅಂತ ಜಗತ್ತಿಗೆ ಗೊತ್ತಿದೆಯೋ ಅಂಥದ್ದು ನಮಗೆ ಗೊತ್ತಾಗದೇ ಇದ್ದಂತೆ ನೋಡಿಕೊಳ್ಳುವ ಒಂದು ಶಕ್ತಿಯೂ ಇಟ್ಟುಕೊಂಡಿದ್ದೀಯಲ್ಲ, ಅದೇ ಬಂಧಕ ಶಕ್ತಿ ಅಲ್ಲವೇ ನಿನ್ನ ಹತ್ರ ಇರೋದು? ನನ್ನ ದೂತರು ವರುಣರು ನಿನ್ನ ಅಪ್ಪನನ್ನ ಗುರುತಿಸದೆ ಹೋಗ್ತಾರೆ ಅಂದ್ರೆ ನೀನು ಹಾಗೆ ಅಜ್ಞಾನವನ್ನ ಕೊಟ್ಟಿದ್ದೀಯ ಸ್ವಾಮಿ, ದಯಮಾಡಿ ಕ್ಷಮೆ ಮಾಡು ಅಂತ ಹೇಳಿದರು. ಆ ಸೇವಕನನ್ನ ಮೆಲ್ಲಗೆ ಕರೆದು ಕೇಳಿದ್ದಂತೆ ಕೃಷ್ಣ ಕಿವಿಯಲ್ಲಿ, ಯಾಕೆ ಕರ್ಕೊಂಡು ಬಂದದ್ದು? ನಿಮ್ಮಪ್ಪ ಹೊತ್ತಿಲ್ಲದ ಹೊತ್ತಿನಲ್ಲಿ ಸ್ನಾನ ಮಾಡಲಿಕ್ಕೆ ನದಿಗೆ ಇಳಿದದ್ದಕ್ಕಾಗಿ ಅವನನ್ನ ಎಳಕೊಂಡು ಬಂದಿದ್ದೇನೆ ಎಂದು. ಹಾಗಾದ್ರೆ ಒಂದು ಧರ್ಮಶಾಸ್ತ್ರ ಸಿದ್ಧ ಆಯಿತು, ನಮ್ಮ ಮನಸ್ಸಿಗೆ ಬಂದಾಗ ನದಿಯಲ್ಲಿ ಇಳಿಕೂಡುದು. ಪಾಂಡವರು ಏಕಚಕ್ರಾನಗರದಿಂದ ಪಾಂಚಾಲ ದೇಶದ ಕಡೆಗೆ ಹೋಗುವಾಗ ಮಧ್ಯದಲ್ಲಿ ಗಂಗಾ ನದಿ ಬರ್ತದೆ. ಗಂಗೆ ಕಂಡಾಕ್ಷಣಕ್ಕೆ ಭೀಮಾರ್ಜುನರಿಗೆ, ಗಂಗೆ ಕಂಡಾಕ್ಷಣಕ್ಕೆ ಧರ್ಮರಾಜನಿಗೆ ಸ್ನಾನ ಮಾಡಬೇಕು ಅಂತ ಅನಿಸ್ಬಿಡ್ತದೆ. ಸಮಯ 12 ಗಂಟೆ ದಾಟಿ ಹೋದಾಗ 12 ಗಂಟೆಯ ಮೇಲೆ ಗಂಗೆಯಲ್ಲಿ ಇಳಿಬೇಕು ಇಳಿಬಾರದು ಯಾವುದನ್ನೂ ಆಲೋಚನೆ ಮಾಡದೆ ಭೀಮಾರ್ಜುನರು, ಧರ್ಮರಾಜನ ಕುಲ ಸಹದೇವರು, ಕುಂತಿ ಸ್ನಾನಕ್ಕೆ ಇಳಿದು ಬಿಟ್ರು. ಆ ಕ್ಷಣದಲ್ಲಿ ಗಂಗೆಯನ್ನ ಕಾಯಲಿಕ್ಕೆ ಇಳಿದಿರುವಂತಹ ಒಬ್ಬ ಚಿತ್ರರಥ ಎಂಬ ಗಂಧರ್ವ ಬಂದು ತಡೀತಾನೆ. ನೀವು ಹೊತ್ತಿಲ್ಲದ ಹೊತ್ತಿನಲ್ಲಿ ನದಿಗಳಲ್ಲಿ, ದೇವನದಿಗಳಲ್ಲಿ ಸ್ನಾನವನ್ನ ಮಾಡಬಾರದು ನೀವೆಲ್ಲ. ಆಗ ಪಾಂಡವರೊಂದು ಮಾತು ಹೇಳ್ತಾರೆ, ಹೊತ್ತಿಲ್ಲದ ಹೊತ್ತಿನಲ್ಲಿ ಸ್ನಾನ ಮಾಡಬಾರದು ಎಂಬ ವಿಧಿ ಯಾರಿಗೆ ಅಂತ ಕೇಳಿದ್ರೆ ಮನುಷ್ಯರಿಗೆ ಮಾತ್ರ, ನಮಗಲ್ಲ. ಯಾಕೆ? ವಿಧಿಯನ್ನ ಮೀರುವ ಸಾಮರ್ಥ್ಯ ಇದ್ದ ನಮ್ಮಗಳಿಗೆ ನೀನೇನು ಹೇಳ್ತೀಯ ಹೋಗು ಅಂತ ಹೇಳಿ ಅರ್ಜುನ ಅವನ ಜೊತೆಗೆ ಯುದ್ಧವನ್ನ ಮಾಡ್ತಾನೆ. ಅದು ದೊಡ್ಡ ಪ್ರಸಕ್ತಿ ಆಗ್ತದೆ. ಸ್ನಾನ ಮಾಡ್ತಾರೆ. ಇದರಿಂದ ಏನು ಸಿದ್ಧ ಆಗ್ತದೆ ಅಂದ್ರೆ ದೇವತೆಗಳು ಸ್ನಾನ ಮಾಡುವ ಸಮಯ, ಮನುಷ್ಯರು ಸ್ನಾನ ಮಾಡುವ ಸಮಯಗಳಲ್ಲಿ ವ್ಯತ್ಯಾಸ ಇದೆ. ಅದರಲ್ಲಿ ಉಳಿದ ತಿಥಿಗಳಲ್ಲಿ ಸ್ನಾನ ಮಾಡುವ ಸಮಯವೂ, ದ್ವಾದಶಿ ತಿಥಿಯಲ್ಲಿ ಸ್ನಾನ ಮಾಡುವ ಸಮಯವೂ ವ್ಯತ್ಯಾಸ ಇದ್ದದರಿಂದ ಕೃಷ್ಣ ಅವನಿಗೆ ಹೇಳ್ತಾನೆ, ನೋಡು, ಉಳಿದ ದಿನ ಈ ಹೊತ್ತಿಗೆ ಸ್ನಾನ ಮಾಡಬಾರದು, ದ್ವಾದಶಿ ಹೊತ್ತಿಗೆ ಸ್ನಾನ ಮಾಡಿದ್ರೆ ತಪ್ಪಲ್ಲ, ಬಿಡು ಅವನನ್ನ ಅಂದಾಗ ಆ ಭಕ್ತನು ಕಾಲಿಗೆ ಬಿದ್ದು ಬಿಡ್ತಾನೆ. ನೇರವಾಗಿ ಕರೆದುಕೊಂಡು ಬರ್ತಾನೆ. ಪಾಶಧರ ಅರ್ಚಿತ, ಪಾಶಧರನಾದ ವರುಣನಿಂದ ಅರ್ಚಿತನಾದವನು ಯಾರು? ಶ್ರೀಕೃಷ್ಣ. ಅವನನ್ನೇ ಕೇಶವ ಅಂತ ಕರೆದದ್ದು. ಮನೆಗೆ ಕರೆದುಕೊಂಡು ಬಂದ. ಸ್ನಾನ ಆಯಿತು. ಸ್ನಾನ ಮುಗಿದ ಮೇಲೆ, ಸ್ನಾನ ಅಲ್ಲ, ಮುಗಿದು ಮೇಲೆ ಬಂದ ಕೂಡಲೇ ಸುತ್ತಲಿರುವ ಗೋಪಾಲಕರು ಎಲ್ಲರೂ ವರುಣನನ್ನ ಕೇಳಿದ್ರಂತೆ. ಇವನನ್ನ ನಂದಗೋಪನನ್ನ ಕೇಳಿದ್ರಂತೆ, ನಂದಗೋಪ ಎಲ್ಲಿ ಹೋಗಿದ್ದಿ? ನಂದಗೋಪನಿಗೆ ಕೇಳಿದ್ರು. ನಂದಗೋಪ ಏನು ಉತ್ತರ ಹೇಳಿದ ಗೊತ್ತಾ? ವರುಣನ ಭೃತ್ಯರು ನನ್ನ ಕರೆದುಕೊಂಡು ಹೋಗಿದ್ರು ಮಹಾರಾಯ. ಹೌದಾ? ಮತ್ತೆ ಯಾರು ಬಿಡಿಸಿಕೊಂಡು ಬಂದದ್ದು? ಈಗ ಇಲ್ಲಿ ಕೂತಿದ್ದಾನಲ್ಲ, ಇವನೇ ಬಿಡಿಸಿಕೊಂಡು ಬಂದ. ಹೇಗೆ ಜಗಳ ಮಾಡಿದ್ನೋ, ರಗಳೆ ಮಾಡಿದ್ನೋ, ತಂಟೆ ಮಾಡಿದ್ನೋ, ತಕರಾರು ಮಾಡಿದ್ನೋ ಅಂತ ಕೇಳಿದ್ರೆ ಇವನೇನು ರಗಳೆ ತಂಟೆ ತಕರಾರು ಮಾಡೋದು? ಆ ವರುಣ ಇದ್ದಲ್ಲ, ಅವನೇ ತಂಟೆ ತಕರಾರು ಮಾಡ್ತಾ ಇದ್ದ. ಏನು ಅಂದ್ರೆ ತಗೊಂಡು ಹೋಗಿ ಇವನನ್ನ ನಾನು ಇಟ್ಕೊಳ್ಳೋದಿಲ್ಲ ಅಂತ ತಂಟೆ ತಕರಾರು ಮಾಡ್ತಾ ಇದ್ದ. ಅಂದ್ರೆ ಗೊತ್ತಾಗ್ಲಿಲ್ವೋ? ಲೋಕಪಾಲಕನಾದ ವರುಣ ಯಾರ ಕಾಲಿಗೆ ಬಿದ್ನೋ ಅವನೇ ನನ್ನ ಮಗನಾದ ಕೃಷ್ಣ ಅಂತ ಪರಿಚಯ ಮಾಡಿಕೊಟ್ಟದ್ದು ನಂದಗೋಪ ಗೋಪಾಲಕರಿಗೆ. ಇದು ಕೇಳಿದ ಕೂಡಲೇ ಗೋಪಾಲಕರಿಗೆ ಒಂದು ತಲೆಯಲ್ಲಿ ಬಂತು. ಕೃಷ್ಣ, ನೀನು ಲೋಕಪಾಲರಿಂದ ಪೂಜಿತನಾದವನೇ, ನಿಜವಾಗಿ ಹೇಳು. ಅಲ್ಲ, ನಾನು ಯಾಕೆ ಹೇಳ್ಬೇಕು? ನಮ್ಮಪ್ಪ ಇಲ್ಲಿ ಹೇಳ್ತಾ ಇಲ್ವೋ? ಹಾಗಿದ್ರೆ ನೀನು ಇಂಥ ಲೋಕಪಾಲಕರಿಂದ ಪೂಜಿತನಾಗಿದ್ದಾದರೆ ನಿನ್ನ ಲೋಕವನ್ನ ಒಂದು ಬಾರಿ ನಮಗೆ ನೋಡಬೇಕು ಅಂತ ಆಸೆ ಇದೆ. ನಿನ್ನ ಲೋಕವನ್ನ ಒಮ್ಮೆ ನೋಡಬೇಕು ಅಂತ ಆಸೆ ಇದೆ, ತೋರಿಸ್ತೀಯ ನನಗೆ ಅಂತ ಕೇಳಿದಾಗ ಕೃಷ್ಣ ಅಂತಾನೆ, ಇದ್ದಕ್ಕಿದ್ದ ಹಾಗೆ ಬಂದು ನನ್ನ ಲೋಕವನ್ನು ತೋರಿಸು ಅಂತ ಕೇಳಿದವರಿಗೆಲ್ಲ ಹಾಗೆ ಲೋಕ ತೋರಿಸೋದು ಸರಿ ಅಂತ ಹೇಳಿ ಅವರನ್ನೆಲ್ಲರನ್ನ ಮತ್ತೆ ಅದೇ ಯಮುನಾ ನದಿಯಲ್ಲಿ ಕರೆದುಕೊಂಡು ಹೋದ ಶ್ರೀಕೃಷ್ಣ ಒಂದು ಪ್ರತ್ಯೇಕ ಜಾಗ ಯಮುನೆಯಲ್ಲಿ ಇದ್ದದ್ದು ಬ್ರಹ್ಮಹೃದ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಮಾತ್ರ ಸ್ನಾನ ಮಾಡುವ ಒಂದು ಜಾಗ ಇದೆ ಯಮುನೆಯಲ್ಲಿ. ಅಲ್ಲಿ ಸ್ನಾನವನ್ನ ಮಾಡಿಸಿ ಆ ಎಲ್ಲ ಗೋಪಾಲಕರಿಗೆ ತಾನು ಯಮುನೆಯಲ್ಲಿ ನಿಂತು
ಒಂದು ನಿಮಿಷ ನೀವೆಲ್ಲರೂ ಕಣ್ಣು ಮುಚ್ಚಿ ಕಣ್ಣು ತೆರೀರಿ ಅಂತ ಹೇಳ್ತಾನೆ. ಎಲ್ಲರೂ ಕಣ್ಣು ಮುಚ್ಚಿ ಕಣ್ಣು ತೆರೆದಾಗ ಆಕಾಶದ ಕಡೆಗೆ ಬೆಟ್ಟು ಮಾಡಿ ವೈಕುಂಠವನ್ನ ತೋರಿಸ್ತಾನೆ ಅವರೆಲ್ಲರಿಗೂ ಕೂಡ. ಕಣ್ಣು ಮುಚ್ಚಿ ಕಣ್ಣು ತೆರಿ ಅಂತ ಯಾಕೆ ಹೇಳಿದ್ದು ಅಂತ ಮೆಲ್ಲ ನಂದಗೋಪ ಕೇಳ್ತಾನೆ. ನಿಮ್ಮ ಈ ಕಣ್ಣಿಗೆ ನೋಡುವ ಸಾಮರ್ಥ್ಯವಿಲ್ಲವಾದದ್ದರಿಂದ ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ ನಿಮಗೊಂದು ದಿವ್ಯ ದರ್ಶನ ಶಕ್ತಿಯನ್ನ ಕೊಟ್ಟು ನನ್ನ ಲೋಕವನ್ನ ತೋರಿಸಿದ್ದೇನೆ ಅಂತ ಹೇಳ್ತಾನೆ. ಇದು ಭಾಗವತದಲ್ಲಿ ನಡೆದ ಪ್ರಸಂಗವನ್ನ ದಾಖಲೆ ಮಾಡಿ ಇಟ್ಟಿದ್ದಾರೆ. ಹಾಗಾದ್ರೆ ಏನಾಯಿತು? ಪಾಶಧರಾರ್ಚಿತ ಶೂರವರೇಶ. ಪಾಶಧರನಿಂದ ಅರ್ಚಿತನಾದವನೇ ಯಾರು? ಶ್ರೀಕೃಷ್ಣ. ಪಾಶಧರ ಯಾರು? ವರುಣ. ಅವನಿಂದ ಅರ್ಚಿತನಾದವನು ಯಾರು? ಕೃಷ್ಣ. ಮುಗಿಸೋಣ. ಇನ್ನೇನ್ ಮಾಡ್ಲಿಕ್ಕೆ ಬರ್ತದೆ? ಮುಗಿಸ್ಲೇಬೇಕು, ಅನಿವಾರ್ಯವಾಗಿ ಮುಗಿಸ್ಲೇಬೇಕು. ಆದರೆ ನಾನು ಮುಗಿಸುವುದಿಲ್ಲ. ನಿಮ್ಮ ಏಕಾದಶಿಯ ಪರೀಕ್ಷೆಯನ್ನ ಮಾಡ್ತೇನೆ ಇವತ್ತು. ಇನ್ನೂ ಅನೇಕ ಜನ ಪಾಶಧರರಿದ್ದಾರೆ. ಅವರೆಲ್ಲರೂ ಬರಬೇಕಿವಾಗ. ಅವರೆಲ್ಲರೂ ಬಂದ ಮೇಲೆ ಅವರದ್ದೆಲ್ಲ ಕಥೆಯಾಗಬೇಕು. ಇದ್ದಕ್ಕಿದ್ದಂತೆ ಯಮದೇವರ ಮನೆಗೆ ಹೋಗ್ಬಿಟ್ಟಂತೆ ಕೃಷ್ಣ. ಈ ಇಂದ್ರನ ಮನೆ, ವರುಣನ ಮನೆಗೆ ಬಂದಂತೆ ಇದ್ದಕ್ಕಿದ್ದಂತೆ ಯಮದೇವರ ಮನೆಗೆ. ಯಾಕೆ ಅಂದ್ರೆ ಪಾಶಧರ ಅಂದ್ರೆ ಯಮದೇವರು. ಪಾಶಧರಾರ್ಚಿತ ಅಂತಂದ್ರೆ ಯಮದೇವರಿಂದ ಪೂಜೆಗೆ ಒಳಗಾದವನು. ಯಮದೇವರ ಮನೆಗೆ ಹೋದ್ರೆ, ಈ ಬಾರಿ ಯಮದೇವರ ಮನೆಗೆ ಹೋಗುವಾಗ ಶಂಖನಾದವನ್ನ ಮಾಡ್ತಾ ಹೊರಟಿದ್ದಂತೆ. ಶಂಖನಾದವನ್ನ ಮಾಡ್ತಾ ಹೊರಟಿದ್ದ. ಯಮದೇವರು ಇವನನ್ನ ನೋಡಿ ಕರೆದು ವರುಣ ಮಾಡಿದಂತೆಯೇ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ, ನನ್ನ ಮನೆಯವರೆಗೆ ಪಾದ ಬೆಳೆಸುವಂತಹ ನಿನ್ನ ಅನಿವಾರ್ಯತೆ ಏನು ಬಂತು ನನಗೆ ಅರ್ಥ ಆಗಲಿಲ್ಲ. ದಯಮಾಡಿ ನಿನ್ನ ಅನುಗ್ರಹ ಆಗಬೇಕು, ನಿನ್ನ ಅಪ್ಪಣೆ ಏನು ಅಂತ ಕೇಳಿದ್ರೆ, ನಮ್ಮ ಗುರುಪುತ್ರನಾದವನಿದ್ದಾನಲ್ಲ, ನನಗೆ ವಿದ್ಯೆಯನ್ನ ಕಲಿಸಿಕೊಟ್ಟ ಸಾಂದೀಪಿನ್ಯಾಚಾರ್ಯರ ಮಗ ಇದ್ದಾನಲ್ಲ, ಅವನು ನಿನ್ನ ಮನೆಗೆ ಬಂದಿದ್ದಾನಲ್ಲ, ಅವನನ್ನ ಕೊಟ್ಟು ಕಳಿಸು ಅಂತ ಹೇಳಿದಾಗ, ಶ್ರೀಹರಿ ಇಗೋ ನಿಮ್ಮ ಗುರುಪುತ್ರನ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಗುರುಗಳಿಗೆ ತಂದು ಒಪ್ಪಿಸಿದ ಶ್ರೀಕೃಷ್ಣನನ್ನ ಗುರುಗಳು ನೋಡಿ ಕಣ್ಣಲ್ಲಿ ಆನಂದ ಬಾಷ್ಪವನ್ನ ಸುರಿಸ್ತಾ ಇದ್ದಾಗ ಕೃಷ್ಣ ಕೇಳಿದ್ದಂತೆ, ಗುರುಗಳೇ ಮತ್ತೇನಾದ್ರೂ ಸೇವೆ ಮಾಡಬೇಕಾ ಅಂತ ಕೇಳಿದ್ದಂತೆ. ತಂದು ಕೊಟ್ಟದ್ದು ಸಾಲದ್ದಕ್ಕೆ, ಸತ್ತು ಹೋದ ಮಗನನ್ನ ತಿರುಗಿಸಿ ಕೊಟ್ಟದ್ದು ಸಾಲದ್ದಕ್ಕೆ ಮತ್ತೆ ಏನಾದರೂ ಮಾಡಬೇಕಾ ಅಂತ ಕೇಳಿದಾಗ ಸಾಂದೀಪಿನ್ಯಾಚಾರ್ಯರ ಬಾಯಿಯಿಂದ ಹೊರಟ ಉದ್ಗಾರ ಏನು ಅಂದ್ರೆ, ಜಗತ್ತಿನಲ್ಲಿ ನಿನ್ನಂತೆ ಗುರುಗಳ ಋಣವನ್ನ ತೀರಿಸಿದವರು ಮತ್ತೊಬ್ಬರನ್ನ ನಾನು ಕಂಡಿಲ್ಲ. ಯಾಕೆ ಅಂದ್ರೆ ಜಗತ್ತಿನಲ್ಲಿ ಯಾರೂ ಕೂಡ ಗುರುಗಳ ಋಣವನ್ನ ತೀರಿಸಲಾರರು, ಆದರೆ ನೀನೊಬ್ಬನೇ ನನ್ನ ಋಣವನ್ನ ತೀರಿಸಿದವನು ಅಂತ ಹೇಳಿ ಉದ್ಗಾರ ತೆಗೆದರಂತೆ. ಇದು ಉದ್ಗಾರ ಹೇಗಿದೆ? ಎಲ್ಲ ಇದೇ ತರಹದ ಉದ್ಗಾರ ನಂದಗೋಪ ತೆಗೆದನಂತೆ. ಏನು? ತಂದೆಯ ಋಣವನ್ನ ತೀರಿಸಿದವನೇ ನೀನು ಅಂತ ಹೇಳಿದ್ನಂತೆ. ಯಾಕೆ? ತಂದೆ ಬಂಧನದಲ್ಲಿ ಇದ್ದವರನ್ನ ಬಿಡಿಸಿದಾಗ ತಾನೇ ಅವನ ಋಣವನ್ನ ತೀರಿಸುವುದು. ಹಾಗಾದರೆ ನಂದಗೋಪ ವರುಣನ ಪಾಶದಲ್ಲಿ ಇದ್ದಾಗ ಅವನನ್ನ ಬಿಚ್ಚಿದ್ದು ಏನಾಯಿತು ಅಂದ್ರೆ ತಂದೆಯ ಋಣವನ್ನ ತೀರಿಸಿದಂತೆ ಆಯಿತು. ಹಾಗಾದ್ರೆ ಪರಲೋಕ ವಿಲೋಕನ ಸೂರ್ಯನಿಭ ಏನಾಯಿತು? ಪಾಶಧರಾರ್ಚಿತ ಎಂಬ ಶಬ್ದ ನಮಗೆ ಎಲ್ಲಿಗೆ ಕರೆದುಕೊಂಡು ಹೋಯಿತು ಅಂದ್ರೆ, ಕೃಷ್ಣನ ಲೀಲೆಯಲ್ಲಿರುವ ಪಿತೃಋಣ ಗುರು ಋಣವನ್ನ ತೀರಿಸುವಿಕೆ ಎಂಬ ಅರ್ಥವನ್ನ ತಂದು ಕೊಟ್ಟಿದೆ ಅಂತ. ಆದರೆ ನಾವು ತಂದೆಯ ಋಣವನ್ನ, ಗುರುಗಳ ಋಣವನ್ನ ಇಟ್ಟುಕೊಂಡಾಗ ಕೃಷ್ಣನ ಈ ಚರಿತೆಗಳನ್ನ ಸ್ಮರಣೆ ಮಾಡಿದರೆ ಆ ಋಣಗಳು ತಕ್ಕ ಮಟ್ಟಿಗೆಯಾದರೂ ಕಡಿಮೆಯಾಗಬಹುದು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ